ಒಂದನೇ ಶ್ಲೋಕದಿಂದ ಭಾಗ 1ರಲ್ಲಿ ಸೆಕ್ಷನ್ 1 ಅಂತ ಇಟ್ಕೊಂಡ್ರೆ ಭಾಗ 1ರಲ್ಲಿ 1ನೇ ಶ್ಲೋಕದಿಂದ 27ನೇ ಶ್ಲೋಕದವರೆಗೂ ಇದು ಒಂದೇ ಥರ ಅಂದರೆ ಅದು ಒಂದು ಗ್ರೂಪ್ ಯುದ್ಧದ ಪರಿಚಯ. ಟೋಟಲಿ ಅದರದ್ದು ವಿಷಯದ ಸೆಕ್ಷನ್ 1ರದ್ದು ವಿಷಯ ಯುದ್ಧದ ಪರಿಚಯ. ಸೊ ಯಾವ್ಯಾವ ಥರ ಇದ್ದಾರೆ, ಪರಿಚಯ ಯಾವ ಥರ ಆಗುತ್ತೆ, ಯುದ್ಧದ್ದು ನಮ್ಮದು ಅಲ್ಲಿ ನಿಂತಿದ್ದಾರಲ್ಲ ಅವ್ರ ಪರಿಚಯ ಹೆಂಗಾಗುತ್ತೆ ಅಂತ ಯುದ್ಧದ ಪರಿಚಯ ಹೇಳ್ತಾರೆ 1ರಿಂದ 27ನೇ ಶ್ಲೋಕ. ಸೊ ಸೆಕ್ಷನ್ 2ರಲ್ಲಿ 28ರಿಂದ 46ವರೆಗೂ ಅರ್ಜುನ ಯುದ್ಧ ಮಾಡಲ್ಲ ಅನ್ನೋದಕ್ಕೆ ಕೊಟ್ಟಂತ ರೀಸನ್ಸ್, ಕಾರಣ 5 ಕಾರಣ ಕೊಡ್ತಾನೆ ಯುದ್ಧ. ಇದ್ರದ್ದು ಸೆಕ್ಷನ್ 2 ಅಂದರೆ ಭಾಗ 2ದ್ದು ಶೀರ್ಷಿಕೆ ಬಂದು ಅರ್ಜುನ ಯುದ್ಧ ಮಾಡಲ್ಲ ಅನ್ನೋದಕ್ಕೆ ಕೊಟ್ಟಂತ ಕಾರಣಗಳು. ಇದು ಆಲ್ಮೋಸ್ಟ್ ಎಲ್ಲ ಶ್ಲೋಕದಲ್ಲೂ ಇದು ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಶ್ಲೋಕದಲ್ಲೂ ಬರುತ್ತೆ. 28ರಿಂದ 46 ಶ್ಲೋಕ ಭಾಗ 2ರಲ್ಲಿ. ಭಾಗ 1ರಲ್ಲಿ 1ರಿಂದ 27ನೇ ಶ್ಲೋಕದವರೆಗೂ ಅದ್ರದ್ದು ಭಾಗ 1ರದ್ದು ಯುದ್ಧದ ಪರಿಚಯ. ಓಕೆ, ಭಾಗ 1ನ್ನ ಯುದ್ಧದ ಪರಿಚಯನ 3 ಡಿವೈಡ್ ಮಾಡ್ತಾರೆ, ಮತ್ತೆ 3 ಡಿವೈಡ್ ಮಾಡ್ಬೋದು. ಮೊದಲನೇದು 1ರಿಂದ 11ನೇ ಶ್ಲೋಕದವರೆಗೂ ಯುದ್ಧದ ಸಿದ್ಧತೆ. ಯುದ್ಧದ ಪರಿಚಯ ಮಾಡುವಾಗ ಯುದ್ಧದ ಸಿದ್ಧತೆ ಹೆಂಗೆ ಅಂದ್ಬಿಟ್ಟು 1ರಿಂದ 11ನೇ ಶ್ಲೋಕದವರೆಗೂ ಹೇಳುತ್ತೆ. ಆಲ್ಮೋಸ್ಟ್ ಎಲ್ಲ ಶ್ಲೋಕಗಳು ಇದೇ ರೀತಿ ಇರ್ತವೆ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ, ಆದರೆ ಡಿವೈಡ್ ಮಾತ್ರ ಈ ಥರ ಮಾಡ್ಬೋದು. ಯುದ್ಧದ ಸಿದ್ಧತೆ ಅದು ಭಾಗ 1ರಲ್ಲಿ 3 ಭಾಗ ಆಗುತ್ತೆ. 3 ಭಾಗ ಮಾಡಿದ್ರೆ ಮೊದಲನೇ ಭಾಗ 1ರಿಂದ 11ನೇ ಶ್ಲೋಕ ಯುದ್ಧದ ಸಿದ್ಧತೆ. ಓಕೆ, ಇದನ್ನ ಚಾರ್ಟ್ ಥರ ಬೇಕಾದ್ರೆ ನೀವು ಮಾಡ್ಕೊಬೋದು, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಸೆಕ್ಷನ್ 1ರಲ್ಲಿ ಭಾಗ 1ರಲ್ಲಿ 12ನೇ ಶ್ಲೋಕದಿಂದ 20ನೇ ಶ್ಲೋಕ ಪಾಂಡವರಿಗೆ ಜಯ ಆಗುತ್ತೆ ಅನ್ನೋದಕ್ಕೆ ಸೂಚನೆ ಕೊಡ್ತಾರಂಥ ಶ್ಲೋಕಗಳು. 2ನೇ ಇದರಲ್ಲಿ ಭಾಗ 1ರಲ್ಲಿ 12ರಿಂದ 20ನೇ ಶ್ಲೋಕ ABC ಅಂತ ಮಾಡ್ಕೊಳ್ಳಿ. ಅದು ಎಲಿ 1ರಿಂದ 11ನೇ ಶ್ಲೋಕ ಯುದ್ಧದ ಸಿದ್ಧತೆ, ಬಿಲಿ 12ರಿಂದ 20 ಶ್ಲೋಕ ಪಾಂಡವರಿಗೆ ಜಯ ಅಂತ ಹೇಳಂಥ ಶ್ಲೋಕಗಳು ಬಿಲಿ. ಸಿಲಿ ಸೆಕ್ಷನಲ್ಲಿ 21ರಿಂದ 27ವರೆಗೂ ಕೃಷ್ಣ ಭಕ್ತ ವತ್ಸಲ, ಕೃಷ್ಣ ಯಾವ ರೀತಿ ಭಕ್ತರಿಗೆ ಕರುಣೆ ಮಾಡ್ತಾನೆ ಅನ್ನೋ ಶ್ಲೋಕ ಬರುತ್ತೆ 21ರಿಂದ 27. ಇದು ಸಿ ಸೆಕ್ಷನ್, ಸೆಕ್ಷನ್ 1ರಲ್ಲಿ ಸಿ ABC ಅಂತ ಮಾಡ್ಕೊಂಡ್ರೆ ನೀವು 3 ಭಾಗ ಮಾಡ್ಬೋದು. ಮೊದಲನೇ ಭಾಗನ ಮತ್ತೆ 3 ಭಾಗ ಮಾಡ್ಬೋದು. ಮೊದಲನೇ ಭಾಗದಲ್ಲಿ 1ರಿಂದ 11ನೇ ಶ್ಲೋಕ ಯುದ್ಧದ ಸಿದ್ಧತೆ, 2ನೇ ಭಾಗ ಬಂದು ಪಾಂಡವರಿಗೆ ಜಯದ ಸೂಚನೆ 12ರಿಂದ 20ನೇ ಶ್ಲೋಕ, 3ನೇ ಭಾಗ ಬಂದ್ಬಿಟ್ಟು 21ರಿಂದ 27ನೇ ಶ್ಲೋಕ ಕೃಷ್ಣನ ಭಕ್ತ ವತ್ಸಲ, ಕೃಷ್ಣ ಭಕ್ತರನ್ನ ಕಾಪಾಡ್ತಾನೆ ಅನ್ನೋದು ಶ್ಲೋಕಗಳು ಇದೆ. ಸೊ ಈ ಸೆಕ್ಷನ್ 2ರಲ್ಲಿ ಭಾಗ 2ರಲ್ಲಿ ಅದನ್ನ 5 ಡಿವೈಡ್ ಮಾಡ್ತಾರೆ. ಭಾಗ 2ದು ಶೀರ್ಷಿಕೆಯನ್ನು ಅರ್ಜುನ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಕೊಟ್ಟಂತ ರೀಸನ್ಸ್. ಓಕೆ, ಅರ್ಜುನ ಯುದ್ಧ ಮಾಡಲ್ಲ ಅನ್ನೋದಕ್ಕೆ ಕೊಟ್ಟಂತ ರೀಸನ್ಸು 5 ಡಿವೈಡ್ ಮಾಡ್ತಾರೆ. ಒಂದು 28ನೇ ಶ್ಲೋಕ, ಭಾಗ 2ರಲ್ಲಿ ಎಷ್ಟನೇ ಶ್ಲೋಕದಿಂದ 28ರಿಂದ 46 ಬರುತ್ತೆ. ಸೊ ಮೊದಲನೇದು 28ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಕರುಣೆ, ಕೃಷ್ಣ ಅರ್ಜುನಿಗೆ ಬಂದಂಥ ತನ್ನ ಬಂಧು ಬಾಂಧವರ ಮೇಲೆ ಬಂದಂಥ ಕರುಣೆ ಮೊದಲನೇ ಸೆಕ್ಷನು, ಅದು 28ರಿಂದ 30. 2ನೇ ಭಾಗದ ಶೀರ್ಷಿಕೆ ನನಗೆ ಸಂತೋಷ ಬರಲ್ಲ ಅದಕ್ಕೆ ನಾನು ಯುದ್ಧ ಮಾಡಲ್ಲ ಅಂತಾನೆ. ಸೊ ಅದು 31ರಿಂದ 35 ಶ್ಲೋಕ, 35ನೇ ಶ್ಲೋಕ ಬರುತ್ತೆ. 31ರಿಂದ 35ನೇ ಶ್ಲೋಕ ಬರುತ್ತೆ. ಮೂರನೇ ಭಾಗದಲ್ಲಿ 2ನೇ ಭಾಗದಲ್ಲಿ 3ನೇ ಪಾಯಿಂಟ್ ಬಂದು ಪಾಪದ ಭಯ, ಅರ್ಜುನಿಗೆ ಇವ್ರನ್ನ ಕೊಂದ್ರೆ ನನಗೆ ಪಾಪ ಬರುತ್ತೆ ಅಂತ, ಅದು 36ರಿಂದ 38 ಶ್ಲೋಕದವರೆಗೂ ಹೇಳುತ್ತೆ. ಮತ್ತೆ 4ನೇ ಭಾಗ ಧರ್ಮ ನಷ್ಟ ಆಗುತ್ತೆ ಅಂತ ಹೇಳ್ತಾನೆ, ಅದು 39ರಿಂದ 43ನೇ ಶ್ಲೋಕದವರೆಗೂ ಧರ್ಮ ನಷ್ಟ ಆಗುತ್ತೆ ಅಂತ ಹೇಳ್ತಾನೆ. 5ನೇದು ಒಂದು ನಿರ್ಧಾರ, ಅವನಿಗೆ 5ನೇ ರೀಸನ್ ಏನು, ನಿರ್ಧಾರ ತಗೊಳಕ್ ಆಗೋದಿಲ್ಲ ಅವನ ಕೈಲಿ. ಸೊ ನಿರ್ಧಾರ ತಗೊಳಕ್ ಆಗದಿರೋಂಥ ರೀಸನ್ನು ಅವನಿಗೆ, ಆ ರೀಸನ್ ಹೇಳ್ತಾನೆ. ನಂಗೆ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಅಂತ ರೀಸನ್ ಹೇಳ್ತಾನೆ. ಅದು 2ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಬರುತ್ತೆ. ಸೊ ಈ ಶ್ಲೋಕದಲ್ಲಿ ನಿರ್ಧಾರ ತಗೊಳ್ಳೋದೇ ಇಲ್ಲ ಅವನು. ಸೊ ಅದು ಎಂಡ್ ಆಗುತ್ತೆ, ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗುತ್ತೆ.
2.6 ಎರಡನೇ ಅಧ್ಯಾಯ 6ನೇ ಶ್ಲೋಕಕ್ಕೆ ಹೋಗುತ್ತೆ. ಸೊ ಇದು 5 ಸೆಕ್ಷನ್ನು. ಮೊದಲು ಎರಡನೇ ಸೆಕ್ಷನಲ್ಲಿ 5 ಪಾಯಿಂಟ್ ಬರುತ್ತೆ. 5 ABCDE ಈ ಥರ ಬರುತ್ತೆ. ಕರುಣೆ, ಎರಡನೇದು ಸಂತೋಷ ಆಗೋದಿಲ್ಲ, ಪಾಪ ಬರುತ್ತೆ, ಧರ್ಮ ನಷ್ಟ ಆಗುತ್ತೆ, ಮತ್ತೆ ಇರ್ತಾರೆ. ಸೊ ಇದು ಜಸ್ಟ್ ಈ ಅಧ್ಯಾಯ ಹೆಂಗ್ ಡಿವೈಡ್ ಆಗುತ್ತೆ, ವಿಷಯ ಏನಿದೆ ಅಧ್ಯಾಯದಲ್ಲಿ ಅಂತ ಹೇಳ್ತಾ ಇರೋದು. ಇದನ್ನು ಡೀಟೇಲ್ ಆಗಿ ಹೋದಾಗ ನಿಮ್ಗೆ ಅವಾಗ ಇದು ಗೊತ್ತಾಗ್ತಾ ಇರುತ್ತೆ. ಸೊ ಇದನ್ನ ಇಟ್ಕೊಂಡಿರಿ, ಸ್ವಲ್ಪ ಬೇಕಾಗುತ್ತೆ. ಮತ್ತೆ ಯಾವಾಗ ನಾವು ಮಾಡ್ತೀವಲ್ಲ, ಇದನ್ನ ಶ್ಲೋಕ ವೈಸ್ ಮಾಡ್ತೀವಲ್ಲ, ಆವಾಗ ನಿಮ್ಗಿದು ಕರೆಕ್ಟಾಗಿ ಅದು ಗೊತ್ತಾಗುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ, ಈ ಸೆಕ್ಷನ್ ಪ್ರಕಾರ ಈಗ ಏನು ಹೇಳಿದೀವಿ, ಯುದ್ಧದ ಪರಿಚಯ 1ರಿಂದ 22ನೇ ಶ್ಲೋಕದವರೆಗೂ ಬರುತ್ತಲ್ಲ, 27ನೇ ಶ್ಲೋಕದವರೆಗೂ ಇದು ನೋಡ್ಕೊಳ್ಳಿ. ಎ ಸೆಕ್ಷನ್ ಅಲ್ಲಿ ಬರುತ್ತಲ್ಲ 1ರಿಂದ 11, ಇದು ಯುದ್ಧದ ಸಿದ್ಧತೆನೇ ಹೇಳುತ್ತೆ. ಯುದ್ಧದ ಸಿದ್ಧತೆ ಹೆಂಗ್ ನಡೀತಾ ಇದೆ ಅಂತಾನೆ ಹೇಳ್ತಾವೆ ಈ ಶ್ಲೋಕಗಳು. ಮತ್ತೆ 12ರಿಂದ 20ನೇ ಶ್ಲೋಕ ಪಾಂಡವರಿಗೆ ಜಯ ಅಂತ ಸೂಚನೆ ಕೊಡ್ತಾ ಇದ್ದಾವೆ ಈ ಶ್ಲೋಕಗಳು. ಅದು ಬಿ ಸೆಕ್ಷನ್ 1ರಲ್ಲಿ ಬಿ ಪಾಯಿಂಟ್ ಅಲ್ಲಿ ಬರುತ್ತೆ. ಓಕೆ, 12ರಿಂದ 20ನೇ ಶ್ಲೋಕ ಪಾಂಡವರಿಗೆ ಜಯದ ಸೂಚನೆ ಅಂತ ಬರುತ್ತೆ. ಸೊ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇರಿ ನೀವು. ಸೊ ಇದನ್ನ ಇಟ್ಕೊಂಡು ನೀವು ಶ್ಲೋಕ ಓದಂಗೆ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇದನ್ನ ನಾನು ಹೇಳ್ತೀನಿ, ಸೊ ನೀವು ಹೇಳಿದಾಗ ಅದನ್ನ ಪಾಯಿಂಟ್ ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಈ ತರ ಆಗುತ್ತೆ ಮೊದಲನೇದು ಅಧ್ಯಾಯದ್ದು ಡಿವೈಡ್. ಸೊ ಇವತ್ತು ಮೊದಲನೇ ಶ್ಲೋಕ. ಮೊದಲನೇ ಅಧ್ಯಾಯದ ಶ್ಲೋಕದ ಪ್ರಭುಪಾದಗಳಂಗೆ ಏನು, ಅರ್ಜುನನ ವಿಷಾದ ಯೋಗ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಸೊ ಈ ತರ ಇದೆ ಶ್ಲೋಕ 1. ಆಕ್ಚುಲಿ ಮುಖ್ಯವಾಗಿ ಅರ್ಜುನ ವಿಷಾದ ಯೋಗ, ಮೊದಲನೇ ಅಧ್ಯಾಯದ ಶೀರ್ಷಿಕೆ ಅರ್ಜುನ ವಿಷಾದ ಯೋಗ, ಇಲ್ಲ ಅಥವಾ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಅಂತಿತ್ತು. ಶ್ಲೋಕ 1. ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸೊ ಇದೆಲ್ಲರಿಗೂ ಅಭ್ಯಾಸ ಇರುತ್ತೆ ಆಲ್ಮೋಸ್ಟ್. ಸೊ ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುಸ್ಸವಃ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸೊ ನೀವು ಓದ್ತಾ ಸಂಸ್ಕೃತನ ಸ್ವಲ್ಪ ಅಭ್ಯಾಸ ಮಾಡಕ್ಕೆ ನೋಡ್ಬೇಕು. ಸೊ ಹೇಳಕ್ಕೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ನೋಡ್ತಾ ಹೋಗ್ಬೇಕು. ನಾವು ಕಲಿತಾ ಇದೀವಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲನೂ ಕಲ್ತ್ಕೋತಾ ಹೋಗ್ಬೇಕು ಅಂತ. ಓಕೆ, ಸೊ ಇದ್ರಲ್ಲಿ ಪದಾರ್ಥನ ಓದ್ತೀನಿ, ಅದನ್ನು ಅಭ್ಯಾಸ ಆಗಲಿ. ಧೃತರಾಷ್ಟ್ರವಾಚ, ಧೃತರಾಷ್ಟ್ರ ರಾಜನ ಹೇಳಿದನು, ಧರ್ಮಕ್ಷೇತ್ರೆ ಯಾತ್ರಾ ಸ್ಥಳವಾದ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತಃ ಸೇರಿದ ಯುತ್ಸವಃ ಯುದ್ಧ ಮಾಡಲು ಅಪೇಕ್ಷಿಸುವವರಾದ ಮಾಮಕಃ ನನ್ನ ಪಕ್ಷದವರು ಪುತ್ರರು ಪಾಂಡವಃ ಪಾಂಡುಪುತ್ರರು ಚ ಮತ್ತು ಹೇವ ಖಂಡಿತವಾಗಿ ಕಿಂ ಏನನ್ನು ಅಕುರ್ವತ ಮಾಡಿದರು ಸಂಜಯನೇ. ಅನುವಾದ. ಧೃತರಾಷ್ಟ್ರನು ಕೇಳಿದನು ಅಥವಾ ಹೇಳಿದನು ಅಂತ ಇಟ್ಕೊಳ್ಳಿ. ಕೇಳಿದನು, ಒಂದೊಂದ್ರಲ್ಲಿ ಹೇಳಿದನಂತ ಬರುತ್ತೆ, ಒಂದೊಂದು ಕೇಳಿದನಂತ ಬರುತ್ತೆ. ಸೊ ಈ ಭಗವದ್ಗೀತೆಯಲ್ಲಿ ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ಇದೆ. ಮೊದಲನೇ ಪ್ರಿಂಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವರ್ಡ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿ ಬರೆದಿದ್ದಾರೆ. ಮುಂಚೆ ಹಳೆ ಇದರಲ್ಲಿ, ಹೊಸ ಬುಕ್ಕಲ್ಲಿ ನೋಡ್ತಾ ಇರೋವಾಗ ನಿಮಗೆ ಆ ವರ್ಡ್ಗಳು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ವರ್ಡ್ ಇಲ್ಲ. ಸೊ ಅದನ್ನು ಚೇಂಜ್ ಮಾಡೋಕ್ಕೋಸ್ಕರ, ಅದು ಕರೆಕ್ಟ್ ವರ್ಡ್ ಇಡೋಕ್ಕೋಸ್ಕರ ಆಮೇಲೆ ಪ್ರಿಂಟ್ ಆಗಿದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಸೊ ದಯವಿಟ್ಟು ನೀವು ಅದನ್ನ ಸ್ವಲ್ಪ ಇದು ಮಾಡ್ಕೋಬೇಕು. ಸೊ ಇಲ್ಲಿ ಏನೋ ಬೇರೆ ಗೊತ್ತಾ ಇದ್ರೆ ಅನ್ಕೊಂಬಿಡಿ, ಅದು ವರ್ಡ್ ಚೇಂಜ್ ಆಗುತ್ತೆ. ಓಕೆ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಧೃತರಾಷ್ಟ್ರ ಮೊದಲಿಗೆ ಮಾತಾಡ್ತಾ ಇದ್ದಾನೆ. ಇದ್ರದ್ದು ಹಿನ್ನೆಲೆ ಗೊತ್ತು ನಮ್ಗೆ. ಈ ಯುದ್ಧ ನಡೆಯಕ್ಕೆ ಏನು ಕಾರಣ ಅಂತ ನಮ್ಗೆ ಮಹಾಭಾರತದಿಂದ ಗೊತ್ತಾಗಿದೆ. ಸೊ ಇದು ಪಾಂಡವರು ಮತ್ತೆ ಕೌರವರು ಎರಡು ಡಿವೈಡ್ ಆಗಿರ್ತಾರೆ. ಪಾಂಡವರು ಮತ್ತೆ ಕೌರವರು ಈ ಒಂದೇ ವಂಶದವರು. ಪಾಂಡು ಮಹಾರಾಜನ ಮಕ್ಕಳು ಪಾಂಡವರು, ಮತ್ತೆ ಧೃತರಾಷ್ಟ್ರನ ಮಕ್ಕಳು ಕೌರವರು ಅಂತ ಹೆಸರಾಗಿರುತ್ತೆ. ಧೃತರಾಷ್ಟ್ರ ಆಕ್ಚುಲಿ ದೊಡ್ಡವನು, ಪಾಂಡು ಮಹಾರಾಜ ಚಿಕ್ಕವನು. ಸೊ ಇದು ಮಹಾಭಾರತದ ಕಥೆಯಲ್ಲಿ ಡೀಟೇಲ್ ಬರುತ್ತಲ್ಲ. ಸೊ ಧೃತರಾಷ್ಟ್ರ ಕುರುಡ ಆಗಿದ್ರಿಂದ ಏನಾಗುತ್ತೆ, ಪಾಂಡು ಮಹಾರಾಜನ ರಾಜ್ಯ ಆಡಳಿತ ಮಾಡ್ತಾ ಇರ್ತಾರೆ. ಧೃತರಾಷ್ಟ್ರ ಜಸ್ಟ್ ನಾಮಕಾವಸ್ಥೆಗೆ ರಾಜ ಅಂತ ಇರ್ತಾರೆ.
ಪಾಂಡು ಮಹಾರಾಜನೇ ಪಟ್ಟಕ್ಕೆ ಕೂರಿಸ್ಬಿಡ್ತಾರೆ ಆ್ಯಕ್ಚುಲಿ ಒಂದು ಟೈಮಲ್ಲಿ. ಸೊ ಪಾಂಡು ಮಹಾರಾಜನ ಕೈಲಿ ಇರುತ್ತೆ. ಪಾಂಡು ಮಹಾರಾಜ ಒಂದು ಕಾಲಕ್ಕೆ ರಾಜ್ಯನ ಮತ್ತೆ ತಿರ್ಗಾ ಧೃತರಾಷ್ಟ್ರ ನೋಡ್ಕೊತಾನೆ, ಮತ್ತೆ ಅವನ್ನ ನೋಡ್ಕೊಳಕ್ಕೋಸ್ಕರ ಭೀಷ್ಮದೇವು ಮತ್ತೆ ಇವ್ರು ಇರ್ತಾರೆ ಅಂದ್ಬಿಟ್ಟು ಅವ್ನಿಗೆ ವಹಿಸ್ಬಿಟ್ಟು ಅವ್ನು ಕಾಡಿಗೆ ಹೋಗ್ಬಿಡ್ತಾನೆ. ಕಾಡಲ್ಲಿ ಅವನು ಅಂತ್ಯ ಆಗೋಗುತ್ತೆ, ದೊಡ್ಡ ಕತೆ. ಸೊ ಅಂತ್ಯ ಆದ್ಮೇಲೆ ಮತ್ತೆ ತಿರುಗಿಲಿ ಧೃತರಾಷ್ಟ್ರನ ಕೈಗೆ ರಾಜ್ಯ ಬರುತ್ತೆ. ಧೃತರಾಷ್ಟ್ರನೇ ಆಲ್ಮೋಸ್ಟ್ ರಾಜನಾಗಿ ಇರ್ತಾನೆ. ಸೊ ಇವಾಗ ನೆಕ್ಸ್ಟ್ ಅವ್ರ ಮಕ್ಕಳು ಬಂದಾಗ ದುರ್ಯೋಧನಾದಿಗಳು ಧೃತರಾಷ್ಟ್ರನ ಮಕ್ಕಳಾಗ್ತಾರೆ. ಪಾಂಡು ಮಹಾರಾಜನ 5 ಜನ ಪಾಂಡವರಾಗಿರ್ತಾರೆ. ಸೊ ಪಾಂಡವರಾಜನ ಮಕ್ಕಳು ಅವರು ಪಾಂಡವರು 14ನೇ ವರ್ಷಕ್ಕೆ ಕಾಡಿಂದ ಮತ್ತೆ ಹಸ್ತಿನಾಪುರಕ್ಕೆ ಬರ್ತಾರೆ. ಕಾಡಂದ್ರೆ ಕಾಡಲ್ಲೇ ಇರ್ತಾರೆ ಅವರು. ಮುಂಚೆ ಪಾಂಡು ಮಹಾರಾಜ ಒಟ್ಟಾಗಿರ್ತಾನೆ, ಕಾಡಲ್ಲೇ ಹುಟ್ತಾರೆ ಅವರು ಆಕ್ಚುಲಿ. ಸೊ ಕಾಡಲ್ಲೇ ಜನನ ಆಗೋದು. ಸೊ ಅವರು ಇದರಲ್ಲಿ ಇದ್ದಾಗ ಕುಂತಿನೂ ಅಲ್ಲೇ ಇರ್ತಾರೆ, ಮಾದ್ರಿನೂ ಅಲ್ಲೇ ಇರ್ತಾರೆ, ಪಾಂಡು ಮಹಾರಾಜನೂ ಇರ್ತಾರೆ. ಪಾಂಡು ಮಹಾರಾಜನ ಅಂತ್ಯ ಆಗ್ಬಿಡುತ್ತೆ. ಅಂತ್ಯ ಆದ್ಮೇಲೆ ಅವರು ಹುಟ್ಟು 14 ವರ್ಷ ಆಗಿರುತ್ತೆ. ಅರ್ಜುನಿಗೆ 14 ವರ್ಷ, ಧೃತರಾಷ್ಟ್ರನಿಗೆ 16 ವರ್ಷ, ಭೀಮಿಗೆ 15 ವರ್ಷ, ಈ ತರ ಒಂದೊಂದು ವರ್ಷ ಹೆಚ್ಚು ಕಡಿಮೆ ಇರ್ತಾರೆ. ಸೊ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರಕ್ಕೆ ಬಂದ ಮೇಲೆ ಈ ಕಡೆ ಇಬ್ಬರಿಗೂ ದುರ್ಯೋಧನ ಅವ್ರ ಮೇಲೆ ಹಾಗೆ ಸಾಯಿಸಕ್ಕೆ ಶುರು ಮಾಡ್ತಾರೆ. ಸೊ ಏನಾಗುತ್ತೆ, ಒಂದು ಕಾಲಕ್ಕೆ ಅದು ತುಂಬಾ ಅತಿರೇಕಕ್ಕೆ ಹೋಗಿ ಆಗ ಇವನ ಧೃತರಾಷ್ಟ್ರ ಏನ್ ಮಾಡ್ತಾನೆ, ಧರ್ಮರಾಯಂಗೆ ಯುಧಿಷ್ಠಿರ ಮಹಾರಾಜ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ಬಿಡ್ತಾನೆ. ಸೊ ಅವಾಗ ಧೃತರಾಷ್ಟ್ರನಿಗೆ ಅಷ್ಟು ತಲೆ ಕೆಟ್ಟಿರಲ್ಲ ಇನ್ನ. ಸೊ ಹಂಗ್ ಮಾಡ್ಬಿಟ್ಟಾಗ ದುರ್ಯೋಧನ್ಗೆ ಅದನ್ನ ಸಹಿಸಕ್ಕಾಗಲ್ಲ, ನಾನೇ ಬರ್ಬೇಕು ಅಂತ ಅವ್ರನ್ನ ಬೇರೆ ಬೇರೆ ವಿಧದಲ್ಲಿ ಅವ್ರಿಗೆ ಕಷ್ಟ ಕೊಟ್ಟು ವಾರಣಾವ್ರತ ಕಳಿಸಿ ಅಲ್ಲಿ ಇದ್ ಮಾಡ್ಬೇಕು, ಸಮಾರಂಭ ಮಾಡ್ಬೇಕು ಅಂತ ಅವ್ರಿಗಿನ ಮನೆ ಕಳಿಸಿ ಏನೇನೋ ಮಾಡ್ತಾರೆ. ತುಂಬಾ ವಿಷಯ ಇದೆಯಲ್ವಾ. ಸೊ ಹಿಂಗಾಗಿ ಕೊನೆಗೆ ಅವ್ರು ಕೊಡೋದಿಲ್ಲ ಅಂತ ಆಮೇಲೆ ತಿರ್ಗಾ 2 ಭಾಗ ಮಾಡ್ಬಿಡೋದು ಅಂದ್ಬಿಟ್ಟು ಇವ್ರನ್ನ ಇದಕ್ಕಾಗ್ತಾರೆ. ಇಂದ್ರಪ್ರಸ್ಥ ಅಂದ್ಬಿಟ್ಟು ತುಂಬಾ ಹಳೆ ಒಂದು ಭೂಮಿಗೆ ಯಾವ್ದು ಪ್ರಯೋಜನಕ್ಕೆ ಬರ್ತಾರಂತ ಭೂಮಿ ಕಳಿಸ್ತಾರೆ. ಸೊ ಅಲ್ಲಿ ಅವರು ಕೃಷ್ಣನ ಸಹಾಯದಿಂದ ಇದನ್ನ ರಾಜ್ಯವನ್ನ ಕಟ್ಕೊಂಡು ಹಾಳಕ್ ಶುರು ಮಾಡ್ತಾರೆ. ತುಂಬಾ ಇಂದ್ರನ ಇದ್ರ ತರ ಹಸ್ತಿನಾಪುರ ಹೋಗಿ ಅಮರಾವತಿ ತರ ಆಗ್ಬಿಡುತ್ತೆ. ಸೊ ಇಲ್ಲಿ ಹಸ್ತಿನಾಪುರದಲ್ಲಿ ಇವ್ರು ಸಹಿಸಕ್ಕಾಗಲ್ಲ. ಸಹಿಸಕ್ಕಾದ್ಮೇಲೆ ಇದು ಕರೀತಾರೆ, ದ್ಯೂತ ಕರೀತಾರೆ, ಪಗಡೆ ಆಟ ಕರೀತಾರೆ. ಪಗಡೆ ಆಟದಲ್ಲಿ ಮೋಸದಿಂದ ಶಕುನಿ ಇವ್ರಿಂದ ರಾಜನ ಗೆದ್ಕೊಂಡ್ಬಿಡ್ತಾನೆ. ಮತ್ತೆ ಅವ್ರನ್ನು ಕಾಡು ಕಳ್ಸೋ ತರನು ಮಾಡ್ತಾರೆ. ಕಾಡ್ಗೂ ಹೋಗ್ತಾರೆ, ಕಾಡಲ್ಲಿ ವನವಾಸ ಮುಗಿಸ್ಕೊಂಡು ಹೌದು ಎಲ್ಲ ಸೋತೋಗ್ತಾರೆ, ಅವ್ರನ್ನೇ ಸೋತೋಗ್ತಾರಲ್ವಾ. ಸೊ ಕಾಡ್ಗೆ ಹೋಗ್ತಾರೆ, ಕಾಡಲ್ಲಿ ವನವಾಸ ಮುಗಿಸ್ಕೊ ಬಂದ ಮೇಲೂ ಕೂಡ ಈ ದುರ್ಯೋಧನ ಈ ಕಡೆ ಇಲ್ಲ ನೀವು ಅಜ್ಞಾತವಾಸ ಮಾಡ್ಬೇಕಾದ್ರೆ ನಮ್ಗೆ ಸಿಕ್ಬಿದ್ದಿದ್ದೀರಿ, ಅದಕ್ಕೋಸ್ಕರ ನಾವು ಮತ್ತೆ ತಿರ್ಗಿ ನೀವು ಕಾಡ್ಗೆ ಹೋಗ್ಬೇಕು ಅಂತ ಹಠ ಹಿಡಿತಾನೆ. ಅದಕ್ಕೋಸ್ಕರ ಇಲ್ಲ ನಾವು ಮುಗಿಸಿದಿಂತ ಇವರು ಅದನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ದೊಡ್ಡವ್ರು ಹೇಳಿದ್ರು ಕೂಡ ದುರ್ಯೋಧನ ಕೇಳಲ್ಲ. ಸೊ ಅದರಿಂದ ಯುದ್ಧ ಅನಿವಾರ್ಯ ಆಗುತ್ತೆ. ನಮ್ಗೆ ರಾಜ್ಯ ಬೇಕೇ ಬೇಕು ಅಂತ ಪಾಂಡವರು ಕೂತ್ಕೋತಾರೆ. ಸೊ ಇವನು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಯುದ್ಧ ಮಾಡೋಣ ಅಂತ ಡಿಸೈಡ್ ಆಗುತ್ತೆ. ಸೊ ಯುದ್ಧಕ್ಕೆ ಬಂದು ಇವಾಗ ನಿಂತಿದ್ದಾರೆ. ಏನೇನೇ ಇದು ಮಾಡಿದ್ರು ಕೂಡ, ಅದೇ ರಾಜಿಗೆ ಒಪ್ಪಿದ್ರು ಕೂಡ ಒಪ್ಪಲಿಲ್ಲ. ಯಾರು ಇವ್ರು ಹೇಳ್ತಾರೆ, ಭೀಷ್ಮ ಹೇಳ್ತಾರೆ, ತುಂಬಾ ಸ್ವಯಂ ಕೃಷ್ಣನೇ ಬಂದು ಹೇಳ್ತಾರೆ, ವ್ಯಾಸ ಮಹರ್ಷಿ ಬಂದು ಹೇಳ್ತಾರೆ. ಯಾರು ಹೇಳಿದ್ರು ಕೂಡ ರಾಜಿಗೆ ಹೋಗ್ತಿರೋಂಥ ಸಮಯದಲ್ಲಿ ಇವಾಗ ಯುದ್ಧ ಅನಿವಾರ್ಯ ಆಗುತ್ತೆ. ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಯುದ್ಧಕ್ಕೆ ಬಂದು ನಿಂತಾಗ ಇಲ್ಲಿಂದ ಶುರುವಾಗ್ತಾ ಇರೋದು ಇದು ನಮ್ಗೆ ಭಗವದ್ಗೀತೆ ಶುರುವಾಗ್ತಾ ಇರೋದು ಇಲ್ಲಿಂದ. ಇದೆಲ್ಲ ಪೂರ್ಣವಾಗಿ ಹಿನ್ನೆಲೆ, ಮಹಾಭಾರತದ ತುಂಬಾ ಹಿನ್ನೆಲೆ ಬರುತ್ತೆ. ಸೊ ಇಲ್ಲಿಂದ ಶುರುವಾಗುತ್ತೆ. ಸೊ ಅದರಿಂದ ಇಬ್ರು ನಿಂತಿದ್ದಾರೆ. ನಿಂತಾಗ ಧೃತರಾಷ್ಟ್ರ ಸಂಜಯನ ಕೇಳ್ತಾರಂತ ಪರಿಸ್ಥಿತಿ ಇದು. ಧೃತರಾಷ್ಟ್ರ ಸಂಜಯನ ಕೂರಿಸ್ಕೊಂಡು ಯುದ್ಧದಲ್ಲಿ ಏನಾಯ್ತು ನೋಡಿ ಹೇಳು ಅಂತ ಕೇಳ್ತಾರಂತ ಪರಿಸ್ಥಿತಿ ಇದೆ ಇದು. ಸೊ ಇವರು ಮಾತಾಡ್ತಾ ಇರೋದಲ್ಲಿ ಹಸ್ತಿನಾಪುರ, ಈಗಿನ ಹಸ್ತಿನಾಪುರ ಡೆಲ್ಲಿ ಅಂತ ಹೇಳ್ತಾ ಇದೀವಿ. ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಅರಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಯುದ್ಧ ನಡೀತಾ ಇರೋದಲ್ಲಿ ಅಲ್ಲಿಂದ 400 ಕಿಲೋಮೀಟರ್ ದೂರದಲ್ಲಿ ಕುರುಕ್ಷೇತ್ರದಲ್ಲಿ, ಧರ್ಮಕ್ಷೇತ್ರ ಆಗಿರೋದು ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರೋದು. ಸೊ ಅಲ್ಲಿ ನಡೀತಾರಂತ ವಿಷಯನ ಇಲ್ಲಿ ನೋಡಿ ಹೇಳು ಅಂತ ಸಂಜಯ್ ಮುಂದೆ ಇದರಲ್ಲಿ ಬರುತ್ತಲ್ಲ, ಸಂಜಯನ ಕೇಳ್ತಾನೆ. ಧೃತರಾಷ್ಟ್ರ ಸಂಜಯನ ಕೇಳ್ತಾರಂತ ರೀತಿ ಇದು. ಓಕೆ, ಇಲ್ಲಿಂದ ಶುರುವಾಗ್ತಾರೆ ಹಿನ್ನೆಲೆ ಇದು. ಓಕೆ, ಅನುವಾದ. ಧೃತರಾಷ್ಟ್ರನು ಕೇಳಿದನು, ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರ ಸೇರಿದ ನಂತರ ಏನು ಮಾಡಿದರು? ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಧರ್ಮಕ್ಷೇತ್ರ ಅಂತ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರೋದು ಧರ್ಮಕ್ಷೇತ್ರ ಅಂತ ಇವರು ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ ಆಗಿತ್ತು ಆ ಕಾಲಕ್ಕೆ. ಧರ್ಮಕ್ಷೇತ್ರ ಮುಂದೆ ಇದೆ, ಪ್ರಭುಪಾದ ವರ್ಣನೆ ಮಾಡ್ತಾರೆ. ಸೊ ಅಂಥದನ್ನ ಇವನೇ ಹೆಸರು ಮಾಡ್ತಾ ಇದ್ದಾನೆ, ಧೃತರಾಷ್ಟ್ರನೇ ಹೆಸರು ಮಾಡ್ತಾ ಇದ್ದಾನೆ. ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರ ಆಗಿರೋಂಥ ಕುರುಕ್ಷೇತ್ರದಲ್ಲಿ ನಿಂತಿದ್ದಾರೆ ನನ್ನ ಮಕ್ಕಳು ಮತ್ತೆ ಪಾಂಡವರು.
ಅಂತ ನೋಡಿ, ಇಲ್ಲಿ ಇನ್ನೊಂದು ಯುದ್ಧಾಪೇಕ್ಷೆ. ಯಾವ ಅಪೇಕ್ಷೆಯಿಂದ? ಯುದ್ಧಾಪೇಕ್ಷೆಯಿಂದ. ಯುದ್ಧ ಮಾಡೋಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಇಬ್ರು, ಮಾಡ್ತಾ ಇದ್ದಾರೆ. ಯಾರೇನು ಹೇಳ್ತಾ ಇದ್ದಾನೆ ಇಲ್ಲಿ? ಧೃತರಾಷ್ಟ್ರ ಬಂದ್ಬಿಟ್ಟು ಹೇಳ್ಬೋದಿತ್ತು, ಪಾಂಡು ಮಹಾರಾಜನ ಮಕ್ಕಳು ತನ್ನ ತಮ್ಮನ ಮಕ್ಕಳೇ, ಅವ್ರನ್ನೂ ಕೂಡ ಮಕ್ಕಳು, ನನ್ನ ಮಕ್ಕಳು ಸೇರಿದ ಮಾತ್ರ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ಬೋದಿತ್ತು ಅವನು. ನನ್ನ ಮಕ್ಕಳು ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಇಬ್ರು ಒಟ್ಟಿಗೆ ನನ್ನ ಮಕ್ಕಳು ಅಂತ ಬೇಕಾದ್ರೆ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನು? ತನ್ನ ಸ್ವಂತ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಇದ್ದಾನೆ, ಪಾಂಡವರನ್ನ ಪಾಂಡವರು ಸಪ್ರೇಟ್ ಮಾಡಿ ಮತ್ತು ಅಂತ ಸೇರಿಸ್ತಾ ಇದ್ದಾನೆ, ಡಿವೈಡ್ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಮಾಡ್ತಾ ಇದ್ದಾನೆ. ಸೊ ಈ ಬೇರೆ ಮಾಡಿದ್ರಿಂದನೇ ಗೊತ್ತಾಗ್ಬಿಡ್ತಾ ಐತೆ ಧೃತರಾಷ್ಟ್ರ ಮನ್ಸಲ್ಲಿ ಏನ್ ಅಡಗಿದೆ ಅಂತ. ಡಿವೈಡ್ ಮಾಡ್ಕೊತಾ ಇದ್ದಾನೆ, ನನ್ನ ಮಕ್ಕಳು ಮತ್ತೆ ತಮ್ಮನ ಮಕ್ಕಳು ಅಂತ. ಅಂದ್ರೆ ಅಲ್ಗಾರ್ಥ ಏನು? ರಾಜ್ಯನು ಡಿವೈಡ್ ಆಗ್ಬೇಕು ಅನ್ನೋ ತರ ಭಾವನೆ ಇಲ್ಲ, ನನ್ನ ಮಕ್ಕಳಿಗೆ ಬರ್ಬೇಕು ಅನ್ನೋ ಭಾವನೆ. ಇಲ್ಲಿ ಒಂದು ಅಂತ ಹೇಳ್ತಾ ಇಲ್ಲ ಅವನು, ನಾವೆಲ್ಲ ಒಂದು ಅಂತ ಹೇಳ್ತಾ ಇಲ್ಲ. ಓಕೆ, ನನ್ನ ಮಕ್ಳು ಸೇರ್ಬಿಟ್ಟು ಪರಿಸ್ಥಿತಿ ನನ್ನ ಕೈ ಮೀರೋಗಿದೆ, ಈಗ ನನ್ನ ಮಕ್ಳುಗಳು ಬಂದು ಯುದ್ಧಕ್ಕೆ ನಿಂತಿದ್ದಾರೆ ಅಂತ ಬೇಕಾದ್ರೆ ಹೇಳ್ಬೋದಿತ್ತಲ್ವಾ. ಸೊ ಅವಾಗ ಏನ್ ಭಾವನೆ ಇತ್ತು ಅವನಿಗೆ? ಓಕೆ, ಇಲ್ಲಪ್ಪ ನನ್ನ ಮಕ್ಳು ಸೇರ್ಬಿಟ್ಟಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನೋಡಿ ಹೇಳು ಅಂತ ಬೇಕಾದ್ರೆ ಹೇಳ್ಬೋದಿತ್ತು. ಅದು ಇಲ್ಲ, ಅವ್ನಂಗೆ ಮಾಡ್ತಾನೆ, ನನ್ನ ಮಕ್ಳು ಮತ್ತೆ ಪಾಂಡವರು ಅಂತ ಡಿವೈಡ್ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಮಾಡ್ತಾ ಇದ್ದಾನೆ. ಇದರಿಂದ ಅವನ ಮನ್ಸಲ್ಲಿ ಏನಿತ್ತು? ಒಂದು ಸಂಶಯ ಇತ್ತು, ಒಂದು ನನ್ನ ಮಕ್ಳಿಗೆಲ್ಲ ರಾಜ್ಯ ಬರಬೇಕು ಅಂತ, ಮತ್ತೆ ಪಾಂಡವನ ಮಕ್ಕಳು ಬೇರೆ ಅಂತಾನೆ ಅವನ ಮನ್ಸಲ್ಲಿ ಸಂಶಯ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಸೊ ಇದನ್ನ ಮುಂದೆ ಅಳವಡಿಕೆಯಲ್ಲಿ ಬರುತ್ತೆ. ಸೊ ಧರ್ಮಕ್ಷೇತ್ರದಲ್ಲಿ ಅಂದ್ರೆ ಕುರುಕ್ಷೇತ್ರ ಅನ್ನೋ ಯುದ್ಧ ಭೂಮಿಲಿ ಸೇರಿದೆ, ಆದ್ರೆ ಇವನು ಹೇಳ್ತಾ ಇದ್ದಾನೆ ಧರ್ಮಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಗೊತ್ತು ಕುರುಕ್ಷೇತ್ರ ಅನ್ನೋದು ಒಂದು ಧರ್ಮಕ್ಷೇತ್ರ ಆಗಿತ್ತು, ಎಲ್ಲ ಧಾರ್ಮಿಕ ವಿಧಿಗಳು ನಡೆಯುವಂತ ಕ್ಷೇತ್ರ ಆಗಿತ್ತು. ಮುಖ್ಯವಾಗಿ ಧರ್ಮನ ಆಚರಣೆ ಮಾಡೋಕ್ಕೋಸ್ಕರ ಯಾವ ಭೂಮಿನ ಆಯ್ಕೆ ಮಾಡ್ಕೊತಾ ಇದ್ರು? ಈ ಭೂಮಿನ ಆಯ್ಕೆ ಮಾಡ್ಕೊತಿದ್ರು, ಅವನಿಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಧರ್ಮಕ್ಷೇತ್ರ ಅಂತಾನೆ ಸೇರಿಸ್ತಾ ಇದ್ದಾನೆ. ಅವನ ದೊಡ್ಡ ರಾಜ ಅವನು, ಆಕ್ಚುಲಿ ಎಲ್ಲ ವಿಷಯ ಗೊತ್ತಿತ್ತು. ಬರೀ ಕ್ರೂಡ ಅನ್ನೋದೊಂದು ಬಿಟ್ರೆ ಬಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಇಷ್ಟನಾಲೆ ಅವನಿಗೆ ಕಲಿ ಪ್ರವೇಶ ಆಗಿತ್ತು. ಈ ಮಾತಾಡೋಷ್ಟಲ್ಲೆಲ್ಲ ಅವನಿಗೆ ಮುಂಚೆ ತುಂಬಾ ಒಳ್ಳೆ ಮನುಷ್ಯ ಅವನು. ಯಾಕೆಂದ್ರೆ ಯುವರಾಜನ್ ಪಟ್ಟಣ ಇವನ್ಗೆ ಕಟ್ಟಿರ್ತಾನೆ, ಧರ್ಮರಾಯನ್ಗೆ ಕಟ್ಟಿರ್ತಾನೆ. ಅವನ ಮಗ ಇದ್ರೂ ಕೂಡ ಅವನು ಸರಿಯಾದ ವ್ಯಕ್ತಿ ಅಂತ ಅಂದ್ಬಿಟ್ಟು. ಆದ್ರೆ ದುರ್ಯೋಧನ ದುರ್ಬುದ್ಧಿಯಿಂದ ಅವನಿಗೆ ಅವನು ಏನ್ ಮಾಡ್ತಾನೆ, ಅವನ ತಲೆಗೆ ತುಂಬಿ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ, ಅವನ ತಲೆ ಕೆಡಿಸಿದ್ರಿಂದ ಅವನಿಗೆ ಕಲಿ ಪ್ರವೇಶ ಆಗ್ಬಿಡುತ್ತೆ ಅಂತ ಮಹಾಭಾರತ ವರ್ಣಲ್ಲಿ ಹೇಳ್ತಾರೆ. ವ್ಯಾಮೋಹದಿಂದ ಅವನಿಗೆ, ಅಂದ್ರೆ ನಾವು ವ್ಯಾಮೋಹ ಅಂತ ಇದೀವಿ, ಇಲ್ಲಿ ಹಿಂದೆಗಡೆ ಇದು ನೋಡಿದ್ರೆ ಕಲಿ ಪ್ರವೇಶ, ಕಲಿಗುದ್ದು ಪ್ರವೇಶದಲ್ಲಿ ಅವನಿಗೆ ಕಲಿ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಅವನಿಗೆ ಮಕ್ಕಳದು ವ್ಯಾಮೋಹದಿಂದ ಅವನು ಈ ಕಡೆ ಬಂದ್ಬಿಡ್ತಾನೆ. ಸೊ ಅದರಿಂದ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾನೆ. ಕುರುಕ್ಷೇತ್ರ ಅನ್ನೋದು ಗೊತ್ತಿತ್ತು ಅವನಿಗೆ, ಕುರುಕ್ಷೇತ್ರ ಧರ್ಮಕ್ಷೇತ್ರ ಆಗಿತ್ತು ಅಂತ. ಓಕೆ, ಕೇಳಿದ ಅಂತ ಹೇಳ್ತಾರೆ. ಸೊ ಭಾರತದಲ್ಲಿ ಪ್ರಭುಪಾದ ಅದನ್ನ ಸ್ಪಷ್ಟ ಮಾಡ್ತಾರೆ ಏನು ಅಂತ ನೋಡೋಣ. ಸೊ ಭಾರತದಲ್ಲಿ ಗೀತಾ ಮಹಾತ್ಮದಲ್ಲಿ ಸಂಗ್ರಹವಾಗಿ ಇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ. ಗೀತಾ ಮಹಾತ್ಮದಲ್ಲಿ ನೆನ್ನೆ ನೋಡಿದ್ವಿ, ಗೀತಾ ಮಹಾತ್ಮೆದು ಭಗವದ್ಗೀತೆದು ಎಷ್ಟು ಮಹತ್ವ ಹೇಳುತ್ತೆ ಅಂತ. ಗೀತಾ ಮಹಾತ್ಮದಲ್ಲಿ ಹೇಳುತ್ತಲ್ಲ, ಸಂಗ್ರಹವಾಗಿ ಹೇಳಿದ ಭಗವದ್ಗೀತೆ ಬಗ್ಗೆ ತುಂಬಾ ಸಂಗ್ರಹವಾಗಿ ಹೇಳುತ್ತೆ ಗೀತಾ ಮಹಾತ್ಮದಲ್ಲಿ. ಗೀತೆದು ಮಹತ್ವ ಏನು, ಮಹತ್ವ ಅಂದ್ರೆ ಇದನ್ನ ಓದೋದ್ರಿಂದ ಏನಾಗುತ್ತೆ, ಗೀತನ ಓದೋದ್ರಿಂದ ಮಹತ್ವ ಹೇಳುತ್ತೆ. ಸೊ ಆ ಮಹಾತ್ಮನ ತುಂಬಾ ಜನ ಹೇಳ್ತಾರೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಭಗವದ್ಗೀತೆಗೆ ತುಂಬಾ ಪ್ರಮುಖವಾಗಿರೋ ಸ್ಥಾನ ಗೀತಾ ಮಹಾತ್ಮದಲ್ಲಿ ಇದೆ. ಸೊ ಇದನ್ನ ಯಾವ ರೀತಿ ಓಡ್ಬೇಕು, ತುಂಬಾ ಮುಖ್ಯವಾಗಿರೋ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದು. ನೋಡಿ, ಪ್ರಭುಪಾದ ಇನ್ನೊಂದು ಗಮನಿಸಿ, ಪ್ರಭುಪಾದು ಈ ಶ್ಲೋಕಕ್ಕೆ ಏನೇ ಆಗ್ಲಿ ಎಲ್ಲಾರು ಏನ್ ಮಾಡ್ತಾರೆ, ಈ ಶ್ಲೋಕ ಏನಿದೆಯೋ ಅದನ್ನ ಬರ್ಕೊಂಡು ಹೋಗ್ತಾರೆ. ಪ್ರಭುಪಾದ ಏನ್ ಮಾಡ್ತಾ ಇದ್ದಾರೆ, ಇದಾಗಿದ ತಕ್ಷಣ, ಈ ಶ್ಲೋಕ ಆಗಿದ ತಕ್ಷಣ ಭಾವಾರ್ಥ ಬರೀತಾ ಇರೋದೇ ಭಗವದ್ಗೀತೆ ಬಗ್ಗೆ ಬರೀತಾ ಇದ್ದಾರೆ. ಯಾಕೆ? ಶ್ಲೋಕದ ಬಗ್ಗೆ ಬರೀತಾರೆ. ಫಸ್ಟ್ ಶ್ಲೋಕದ ಬಗ್ಗೆ ಬರೆದಾಯ್ತು, ಆಮೇಲೆ ಭಗವದ್ಗೀತೆ ಹೇಳ್ಬೋದಾಯ್ತು. ಪ್ರಭುಪಾದ ಹಂಗ್ ಮಾಡ್ತಾ ಇಲ್ಲ, ಫಸ್ಟ್ ಭಗವದ್ಗೀತೆ ಬಗ್ಗೆ ಹೇಳಿ. ಈ ಶ್ಲೋಕ ಸಂಬಂಧ ಪಟ್ಟೇ ಇಲ್ಲ ಈ ಭಾವಾರ್ಥ. ಭಗವದ್ಗೀತೆ ಬಗ್ಗೆ ಫುಲ್ ಪ್ಯಾರ ಬರೀತಾ ಇದ್ದಾರೆ. ಯಾಕೆ? ನಾವು ಇವಾಗ ಭಗವದ್ಗೀತೆ ಓದಕ್ ಹೋಗ್ತಾ ಇದ್ದೀವಿ, ಭಗವದ್ಗೀತೆ ಏನು, ಭಗವದ್ಗೀತೆನ ಹೆಂಗ್ ಓದಬೇಕು ಅಂತ ತಿಳ್ಕೊಬೇಕು. ನಾವು ಭಗವದ್ಗೀತೆನ ಯಾವ ತರ ಸ್ಟಡಿ ಮಾಡಿ, ಯಾವ ತರ ಓದ್ಬೇಕು, ಅದನ್ನ ಹೆಂಗೆ ಅದನ್ನ ನಾವು ನಮ್ಮ ಜೀವನಕ್ಕೆ ತಗೋಬೇಕು ಅನ್ನೋದನ್ನ ಫಸ್ಟ್ ಪ್ರಭುಪಾದ ಹೇಳ್ಬಿಡ್ತಾ ಇದ್ದಾರೆ. ಅಂದ್ರೆ ಭಗವದ್ಗೀತೆ ಎಂಟ್ರಿ ಮಾಡ್ತಾ ಇದೀವಲ್ಲ ಈಗ ನಾವು. ಸೊ ಎಂಟ್ರಿ ಮಾಡ್ತಾ ಇದ್ದಂಗೆ ನಮ್ಗೆ ವಿಷಯ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ಪ್ರಭುಪಾದ ಇದನ್ನ ಮೊದಲೇ ಕ್ಲಿಯರ್ ಮಾಡ್ಬಿಡ್ತಾ ಇದ್ದಾರೆ. ಭಗವದ್ಗೀತೆ ಅಂದ್ರೆ ಏನು, ಇದನ್ನ ಹೆಂಗ್ ಓದಬೇಕು, ನೀವು ಯಾವ ರೀತಿ ಆಚರಣೆ ಮಾಡಬೇಕು, ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ಇದನ್ನ ಯಾವ ತರ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದ್ಬೇಕು. ಮೊದಲನೇ ಪಾಯಿಂಟ್ ಇದು. ಭಗವದ್ಗೀತೆನ ಓದೋದು ಹೆಂಗೆ? ಕೃಷ್ಣ ಭಕ್ತರದು ಸಹಾಯ ಪಡಿಬೇಕು. ನಾವೇ ಓದ್ಕೊಂಡು, ಓಕೆ ಇದು ಕತೆ ಬುಕ್ ಅಲ್ಲ, ನಾವೇ ಓದ್ಕೊಂಡು ಇದನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ನೀವೆಷ್ಟು ಸರಿನಾರ ಓದಿ ಭಕ್ತರದೇನಾರ ಬಾಯಿಲಿಂದ ಕೇಳಿಲ್ಲ ಅಂದ್ರೆ ನೀವು
ಇದು ಅರ್ಥ ಆಗೋದಿಲ್ಲ. ಮೊದಲನೇ ಪಾಯಿಂಟಲ್ಲಿ ಕೃಷ್ಣನ ಭಕ್ತರು ಸಹಾಯ ಪಡಿಲೇಬೇಕು. ಆಮೇಲೆ ಬೇಕಾದ್ರೆ ಒಂದ್ಸರಿ ಅವ್ರ ಕಡೆಯಿಂದ ತಿಳ್ಕೊಂಡ್ಮೇಲೆ ನೀವು ಬೇಕಾದ್ರೆ ಓದಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಫಸ್ಟ್ ಟೈಮ್ ನೀವು ಭಗವದ್ಗೀತೆ ಕೇಳಬೇಕು ಅಂದರೆ ಆಧ್ಯಾತ್ಮಿಕ ವಿಷಯ, ಭಗವದ್ಗೀತೆ ಅಂತಲ್ಲ, ಆಧ್ಯಾತ್ಮಿಕ ವಿಷಯ ಕೇಳಬೇಕು ಅಂದರೆ ಭಕ್ತೃ ಬಾಯಿಂದ ಕೇಳಬೇಕು ಫಸ್ಟ್ ಆ ವಿಷಯನ. ಅದನ್ನ ಬೇಕಾದ್ರೆ ಮುಂದುವರಿಸಿ ಅದನ್ನ ಸ್ವಲ್ಪ ಅನಲೈಸ್ ಮಾಡಿ ಸ್ವಲ್ಪ ಹಿಂದೆ ಮುಂದೆ ನೀವು ತಿಳ್ಕೊಂಡು ಅದೆಲ್ಲ ಮಾಡ್ಬೋದು. ಆದರೆ ಮುಖ್ಯ ವಿಷಯ ಮಾತ್ರ ಭಗವದ್ಗೀತೆ ಇದನ್ನ ಭಕ್ತರ ಬಾಯಿಂದ ಕೇಳಬೇಕು. ಸೊ ಇದು ಉಂಟು. ಓಕೆ, ಮೊದಲನೇ ಪಾಯಿಂಟ್. ಎರಡನೇದು, ಸ್ವಪ್ರೇರಿತ ವ್ಯಾಖ್ಯಾನ ಇಲ್ಬಾರ್ದು. ನಮ್ಮದೇ ವ್ಯಾಖ್ಯಾನನ ಬರಿಬಾರ್ದು. ಓಕೆ, ಇದು ಹಿಂಗಿರ್ಬೇಕಿತ್ತು, ಕೃಷ್ಣ ಇಲ್ಲಿ ಯಾಕೆ ಹೇಳಿದಾನೆ ಹಿಂಗೆ, ಇದು ಈ ಥರ ನನ್ನ ಪ್ರಕಾರ ಹಿಂಗಿರ್ಬೇಕಿತ್ತು, ಇದು ಹಿಂಗಾಗಿದ್ರೆ ಚೆನ್ನಾಗಿತ್ತು, ಇದನ್ನ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಹೇಳ್ಬಾರ್ದಾಯ್ತು ಕೃಷ್ಣ, ಯಾಕೆ ಹೇಳ್ದ ಇದನ್ನೆಲ್ಲ ನಾವು ವ್ಯಾಖ್ಯಾನ ಅದಕ್ಕೆ ಮಾಡಬಾರ್ದು. ನಮ್ಮದು ವ್ಯಾಖ್ಯಾನನ ಸೇರಿಸಬಾರ್ದು. ಇದನ್ನೇ ಅಮೆಂಡ್ಮೆಂಟ್ಸ್ ಅಂತ ಹೇಳೋದು. ಕ್ರಿಶ್ಚಿಯನ್ಸ್ ಎಲ್ಲ ಏನು ಮಾಡಿದ್ದಾರೆ, ಇದಕ್ಕೆ ಅವ್ರದ್ದೇ ಆದಂಥ ತಿದ್ದುಪಡಿಗಳನ್ನ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜನ ಒಪ್ಪಲ್ಲ, ಈ ಥರ ಇದ್ದರೆ ನಮ್ಮ ಗ್ರಂಥ ಹಾಳಾಗೋಗುತ್ತೆ, ನಮ್ಮ ಗ್ರಂಥನ ಯಾರು ಫಾಲೋ ಮಾಡಲ್ಲ, ಬೈಬಲ್ನ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅವ್ರು ತಿದ್ದುಪಡಿ ಮಾಡಿದ್ದಾರೆ. ಇಲ್ಲ, ಧರ್ಮ ಗ್ರಂಥನ ಮಾಡಿದವರು ಅದಕ್ಕೆ ಗೊತ್ತಿದೆ, ಅದು ಹಿಂದೆ ಅದನ್ನ ತಿಳಿದು ಮತ್ತೆ ಅನುಭವ ಮಾಡಿ ಮತ್ತೆ ಭಗವಂತ ಅಲ್ದಿರೋಂಥ ವ್ಯಕ್ತಿ ಅಂದರೆ ಮನುಷ್ಯ ಅಲ್ದಿರೋಂಥ ವ್ಯಕ್ತಿ ಅದನ್ನ ಮಾಡಿರೋದು, ಅದರಿಂದ ಅದು ಸರಿಯಾಗಿರುತ್ತೆ, ಅದನ್ನ ತಿದ್ದುಪಡಿ ಮಾಡಬಾರ್ದು, ನಮ್ಮ ವ್ಯಾಖ್ಯಾನ ಅದಕ್ಕೆ ಬಳಸಬಾರ್ದು. ಸೊ ಎರಡನೇ ಪಾಯಿಂಟ್, ಯಾವುದೇ ಧರ್ಮ ಗ್ರಂಥದಲ್ಲಿ ಯಾವುದೇ ವಿಷಯದಲ್ಲಿ ನಾವು ಅದನ್ನ ತಿದ್ದಿ ಹಿಂಗೆ ಮಾಡಬಾರ್ದು. ಏನಿದೆಯೋ ಯಥಾವತ್ತು ಹಂಗೆ ತಿಳ್ಕೊಬೇಕು. ನಮ್ಮ ಕೈ ತಿಳ್ಕೊಳಕ್ಕಾಗಲಿ ಅಂದ್ರೆ ಗುರು ಕಡೆಯಿಂದ ಆಚಾರ್ಯರ ಕಡೆಯಿಂದ ತಿಳಿ ಧರ್ಮಗ್ರಂಥದ ಬೇರೆ ಬೇರೆ ಧರ್ಮಗ್ರಂಥಗಳಿಂದ ಕೇಳಿ ತಿಳ್ಕೊಬೇಕೇ ಹೊರತು ನಮ್ದು ವ್ಯಾಖ್ಯಾನ ಮಾಡಬಾರ್ದು. ಎರಡನೇದು. ಮತ್ತೆ ಎರಡನೇದು ಬಂದು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಓದ್ಬೇಕು. ಕೃಷ್ಣರ ಭಕ್ತರು ಸಹಾಯ ಪಡಿಬೇಕು ಮೊದಲನೇದು. ಎರಡನೇ ಪಾಯಿಂಟ್ ಬಂದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದ್ಬೇಕು. ಅದು ಒಂದೇ ಪಾಯಿಂಟಲ್ಲಿ ಹೇಳ್ಬಿಟ್ಟೆ. ಓಕೆ, ಎರಡನೇ ಪಾಯಿಂಟು, ಇದನ್ನ ಸೂಕ್ಷ್ಮವಾಗಿ ಗಮನ ಇಟ್ಟು ಕೇಳಬೇಕು. ಓದಕ್ ಬಂದಿಲ್ಲ ಅಂದ್ರೆ ಇಲ್ಲ, ಓದ್ಬೇಕು ಸೂಕ್ಷ್ಮ. ಈಗ ನೀವು ಕೇಳ್ತಾ ಇದ್ರ ಅಂತ ಅಂದ್ಬಿಟ್ಟು ನೀವೇನಾರ ಅಕಸ್ಮಾತ್ ಇದನ್ನ ಸರಿಯಾಗಿ ಕೇಳಲಿಲ್ಲ ಅಂತಂದ್ರೆ ಆ ಪಾಯಿಂಟ್ ಎಗರೋಯ್ತು ಅಂತಂದ್ರೆ ಮುಗೀತು ನಿಮಗೆ. ಈಗ ಈ ಕೃಷ್ಣನ ಭಕ್ತರ ಸಹಾಯ ಪಡಿಬೇಕು ಅಂತ ಹೇಳ್ತಾ ಇರುವಾಗ ನೀವು ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಈ ಪಾಯಿಂಟ್ ನಿಮ್ ಗಮನಕ್ಕೆ ಬಂದಿಲ್ಲ. ಹೌದಾ, ನಿದ್ದೆ ಮಾಡ್ತಾ ಇದ್ರೆ ಇಲ್ಲ ಆ ಕಡೆ ಹೋಗಿದ್ರೆ ಏನೋ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ಗಮನಕ್ಕೆ ಬಂದಿಲ್ಲ. ಸೊ ಈ ಪಾಯಿಂಟ್ ಬಂದಿಲ್ಲ ಅಂತಂದ್ರೆ ಮುಂದೆ ಎಲ್ಲ ಓದ್ಬೇಕಾದ್ರೆ ಏನ್ ಮಾಡ್ತೀರಿ, ಕೃಷ್ಣ ಭಕ್ತರು ಸಹಾಯ ಬೇಕು ಅಂತ ಗೊತ್ತೇ ಆಗೋದಿಲ್ಲ ನಿಮ್ಗೆ. ಎಷ್ಟು ಪ್ರಮಾದ ಆಗುತ್ತೆ ನೋಡಿ ಮುಂದೆ. ಅಕಸ್ಮಾತ್ ಆ ಪಾಯಿಂಟ್ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಪ್ರಮಾದ ಆಗುತ್ತಲ್ಲ ಓದ್ಬೇಕಾರೆ. ಸೊ ಅದರಿಂದ ಇದನ್ನ ನಾವು ಯಾವುದೇ ಧರ್ಮ ಗ್ರಂಥನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದ್ಬೇಕು. ಇದು ಕತೆ ಬುಕ್ ಎಲ್ಲ ಸುಮ್ಮನೆ ಓದ್ಕೊಂಡಾಗ ಇದು ಪ್ರತಿ ಒಂದು ವರ್ಡು ಗಮನ. ಅದಕ್ಕೆ ಪ್ರಭುಪಾದ ಒಂದು ವರ್ಡ್ ಹೇಳ್ತಾರೆ, ಸ್ಕ್ರೂಟಿನೈಸಿಂಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಪರಿಶೀಲಿಸುತ್ತಾ ಓದ್ಬೇಕು ನನ್ನ ಗ್ರಂಥನ ಅಂತಾರೆ. ಎಲ್ಲೆಲ್ಲ ಒಂದೇ ಒಂದು ಸಣ್ಣ ವರ್ಡ್ ಬಂದ್ಬಿಟ್ಟಿರುತ್ತೆ ಅಷ್ಟೇ, ಒಂದೇ ಒಂದು ಸಣ್ಣ ವರ್ಡ್, ಒಂದು ಸಣ್ಣ ವಾಕ್ಯ ಯಾವುದೋ ಒಂದ್ ಕಡೆ ಇದ್ಬಿಟ್ಟಿರುತ್ತೆ. ಅದು ಎಷ್ಟು ಮಹತ್ವ ಆಗುತ್ತೆ ಅಂತ ಇಡೀ ನಾವು ಇಲ್ಲಿಂದ ಭಗವಂತ ನಾಮಕ್ಕೆ ಹೋಗಕ್ಕೆ ಮಹತ್ವ ಆಗ್ಬಿಡುತ್ತೆ ನಮಗೆ. ಸೊ ಅದರಿಂದ ಇದನ್ನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದ್ಬೇಕು. ಮತ್ತೆ ಮೂರನೇದು ಹೇಳಿದ್ರೆ ಸ್ವಪ್ರೇರಿತ ವ್ಯಾಖ್ಯಾನ, ನಮ್ದು ವ್ಯಾಖ್ಯಾನನ ಮಾಡಬಾರ್ದು. ಇದು ಮೂರನೇ ಪಾಯಿಂಟ್. ಸೊ ಈ ತರ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಈ ತರ ಇದು ಗೀತಾಮಾತ್ಮ್ಯದಲ್ಲಿ ಹೇಳಿರೋಂಥ ವಿಷಯ. ಯಾರು ಗೀತಾಮಾತ್ಮೆಯಲ್ಲಿ ಹೇಳಿರೋದು ಆಕ್ಚುಲಿ ಯಾರು, ಭಗವಂತ ಇದನ್ನ ಫಸ್ಟು ಲಕ್ಷ್ಮೀ ದೇವಿಗೆ ಹೇಳ್ತಾರೆ. ಆಮೇಲಿನ ಇದರಲ್ಲಿ ಶಿವ ಬಂದು ಪಾರ್ವತಿ ದೇವಿಗೆ ಹೇಳ್ತಾರೆ. ಸುಮಾರು ಕಡೆ ಹೇಳ್ತಾರೆ. ಸೊ ಗೀತಾ ಮಹಾತ್ಮೆನ ಹೇಳೋದು ಆಕ್ಚುಲಿ ಭಗವಂತ. ಆಮೇಲೆ ಇದು ಬೇರೆ ಬೇರೆ ಕಡೆ ಶಿವ ಪಾರ್ವತಿಗೆ ಹೇಳ್ತಾರೆ, ಮತ್ತೆ ಬೇರೆ ಬೇರೆ ಕಡೆನೂ ಹೇಳ್ತಾರೆ. ಆದ್ರೆ ಶಿವ ಪಾರ್ವತಿಗೆ ಹೇಳ್ತಾರಂತ ಸಂದರ್ಭ ಇದು ಇದೆ ನೋಡಿ. ಗೀತಾ ಮಹಾತ್ಮೆನ ಹೇಳೋದು ಶಿವ ಪಾರ್ವತಿಗೆ ಹೇಳ್ತಾರೆ. ಗೀತನ ಓದಿದ್ರೆ ಏನು ಪ್ರಾಮುಖ್ಯತೆ ಸಿಗುತ್ತೆ, ಏನ್ ಸಿಗುತ್ತೆ ಫಲ ಅಂತ. ಸೊ ಶಿವನೇ ಹೇಳ್ದ ಅಂದ್ಮೇಲೆ ಇನ್ ನಮ್ದೆಲ್ಲ ಏನು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಹೇಳ್ತಾ ಇರೋದು ಶಿವ, ಭಗವಂತ. ಶಿವ ಯಾರು, ಆಲ್ಮೋಸ್ಟ್ ವಿಷ್ಣುಗೂ ಅವನಿಗೂ ಏನು ಅಂತ ಡಿಫ್ರೆನ್ಸ್ ಇಲ್ಲ. ಏನು 4 ಪಾಯಿಂಟ್ ಅಲ್ಲಿ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಆಲ್ಮೋಸ್ಟ್ ಭಗವಂತನ ಧಾಮಕ್ಕೆ ಹೋದಂಗೆ ಆಗುತ್ತೆ ಶಿವನ ಇದು ಮಾಡೋದು, ಆರಾಧನೆ ಮಾಡೋದು. ಸೊ ಆ ಥರದವ್ರು ಹೇಳ್ತಾರಂತ ವಿಷಯ ಬಂದ್ಬಿಟ್ಟು ಈ 3 ಪಾಯಿಂಟ್ನ ಇಟ್ಕೊಂಡೇ ನಾವು ಭಗವದ್ಗೀತೆ ಓದ್ಬೇಕು. ಅರ್ಜುನನ್ ಭಗವದ್ಗೀತೆ ಇದಕ್ಕೆ ಯಾರು ಉದಾಹರಣೆ, ಈ ತರ ಓದಿದಕ್ಕೆ ಈ 3 ಪಾಯಿಂಟ್ ಇಟ್ಕೊಂಡು ಓದಿದಕ್ಕೆ ಯಾರು ಉದಾಹರಣೆ, ಅರ್ಜುನನ್ ಭಗವದ್ಗೀತೆಯನ್ನು ಕೃಷ್ಣನಿಂದ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಅರ್ಜುನ ನೋಡಿ, ಕೃಷ್ಣನ ಭಕ್ತರು ಒಬ್ರು ಸಹಾಯ ಪಡಿಬೇಕು ಅಂದಿದೆ ಮೊದಲನೇ ಪಾಯಿಂಟು. ಅರ್ಜುನ ಯಾರಿಂದ ಕೇಳ್ದ, ಕೃಷ್ಣನಿಂದನೇ ಕೇಳ್ದ. ಡೈರೆಕ್ಟ್ ಅವ್ರನ್ನೇ ಭಗವಂತ, ಅವ್ರನ್ನೇ ಡೈರೆಕ್ಟ್ ಕೃಷ್ಣನಿಂದನೇ ಕೇಳ್ತಾ ಇದ್ದಾನೆ. ಅಂದ್ರೆ
ಭಕ್ತರು ಒಬ್ಬರು ಸಹಾಯ ಪಡೆದಂಗೆ ಆಗುತ್ತೆ, ಭಕ್ತರಿಗಿನ್ನ ಮೇಲಾಗಿರೋಂಥ ಕೃಷ್ಣನಿಂದನೇ ಸಹಾಯ ಪಡಿತಾ ಇದ್ದಾನೆ. ಎರಡನೇದು, ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಕೇಳಿದ ಅವನು ಅರ್ಜುನ. ಬರೀ ಅರ್ಜುನ ಕೇಳಿದ 35 ನಿಮಿಷದಲ್ಲಿ ಅರ್ಜುನ ಯಾವ ಥರ ಪರಿಸ್ಥಿತಿಲಿದ್ದ? ನಾನು ಯುದ್ಧ ಮಾಡಲ್ಲ, ಭಿಕ್ಷೆ ಬಿಡ್ತೀನಿ ಅನ್ನೋ ಪರಿಸ್ಥಿತಿಲಿದ್ದ. ಯುದ್ಧನೇ ಬೇಡ ಕೃಷ್ಣ ಅಂತಿದ್ದ. ಬರೀ ಅವ್ನು ಕೇಳಿದ 35-40 ನಿಮಿಷದ ಭಗವದ್ಗೀತೆಯಲ್ಲಿ ಏನಾಯ್ತು? ನಾನು ಯಾರ ಮೇಲೆ ಬೇಕಾದ್ರೆ ಯುದ್ಧ ಮಾಡ್ತೀನಿ, ಹೇಳು ಯಾರ ಮೇಲೆ ಬಾಣ ಬಿಡ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ. ಯುದ್ಧಕ್ಕೆ ನಿಂತ್ಕೊಂಡ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿರ್ಬೇಕು, ಅವ್ನು ಕೇಳಿರ್ಬೇಕು ಅಂತ, ಕೃಷ್ಣನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಂತ. ಇದಕ್ಕೇನೆ ಶ್ರವಣಕ್ಕೆ ಪ್ರತೀಕ ಅರ್ಜುನ. ಇಡೀ ನಮ್ಮ ಹೋಲ್ ಹಿಸ್ಟ್ರಿಲಿ, ನಮ್ಮ ಇದರಲ್ಲಿ ಏನು ಶ್ರವಣಕ್ಕೆ ಪ್ರತೀಕ. ಇದು ಮಧ್ವಾಚಾರ್ಯ ಹೇಳ್ತಾರೆ, ಶ್ರವಣಕ್ಕೆ ಪ್ರತೀಕ ಅಂದ್ರೆ ಅರ್ಜುನ. ಸೊ ಸೂಕ್ಷ್ಮವಾಗಿ ಪರಿಷತ್ ಹೋದ ಅವ. ಮತ್ತೆ ಸೂಕ್ಷ್ಮವಾಗಿ ಕೇಳ್ತಾ ಇರೋದಕ್ಕೆ ಅವ್ನು ಇನ್ನೊಂದು ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ವಿವಸ್ವತಾಪರ ಹೇಳ್ತಾನಲ್ಲ ಕೃಷ್ಣ, ನಾನು ಸೂರ್ಯದೇವನಿಗೆ ಹೇಳಿದೆ, ಸೂರ್ಯದೇವನಿಗೆ ಪೂರ್ವದಲ್ಲಿ ಸೂರ್ಯದೇವನಿಗೆ ಹೇಳಿದ್ದೆ ಅಂತ ಹೇಳ್ತಾನೆ. ಸೊ ಅರ್ಜುನ ನೆಕ್ಸ್ಟ್ ಕ್ವಶನ್ ಮಾಡ್ಬಿಡ್ತಾನೆ, ಏನಂತ? ಕೃಷ್ಣ, ನೀನು ನನ್ನ ಮುಂದೆ ಇದೆಯಾ, ನನ್ನ ಮುಂದೆ ಇವಾಗ ಭಗವದ್ಗೀತೆ ಹೇಳ್ತಾ ಇದೆಯಾ? ಸೊ ಇದನ್ನ ನಾನು ಹೆಂಗೆ ನೀನು ಆ ಸೂರ್ಯದೇವನಿಗೆ ಹೇಳಿದೆ ಅಂತ ತಿಳ್ಕೊಳ್ಳಿ? ನೋಡಿ, ಇದು ಗಮನೇಟ್ ಕೇಳ್ತಾ ಇರೋದಕ್ಕೆ ಅವ್ನಿಗೆ ಜಿಜ್ಞಾಸವಾಗಿರೋದಕ್ಕೆ ತಾನೇ ಈ ಕ್ವಶನ್ ಬಂದಿದ್ದ ಅವನಿಗೆ. ಆಯ್ತು ನೀನು ಹೇಳ್ತೇವೆ, ಓಕೆ ಹೇಳಪ್ಪ, ಸೂರ್ಯದೇವನಿಗೆ ಹೇಳ್ದ, ಪರವಾಗಿಲ್ಲ ಹೇಳು, ನನಗೆ ಹೇಳು. ಈ ಥರ ಹೇಳ್ಬೋದಿತ್ತು, ಕೇಳ್ಕೊಂಡೋಗ್ಬೋದಿತ್ತು. ಅವ್ನು ಸುಮ್ಮನೆ ಐಡ್ಲ ಕೇಳ್ತಾ ಇಲ್ಲ, ಅವನು ಎಲ್ಲ ತಲೆ ಇಟ್ಕೊಂಡು ಕೇಳ್ತಾ ಇಲ್ಲ, ಸೂಕ್ಷ್ಮವಾಗಿ ಕೇಳ್ತಾ ಇದ್ದಾನೆ. ನೀನು ಅವತ್ತು ಅವ್ನಿಗೆ ಹೇಳ್ದೆ ಅಂತಂದ್ಮೇಲೆ ಇವತ್ತು ನನಗೆ ಹೆಂಗೆ ಹೇಳ್ತಾ ಇದೀಯಾ? ನೀನು ಅವತ್ತು ಹೆಂಗಿದ್ದೆ? ಅರ್ಜುನಿಗಿನ್ನೂ ಜನ್ಮಗಳಿರುತ್ತೆ, ಕೃಷ್ಣ ಎಲ್ಲ ಜನ್ಮದಲ್ಲೂ ಬರ್ತಾನೆ, ನಾವು ಎಲ್ಲ ಕಡೆ ಇದು ಪ್ರತಿ ಜನ್ಮದಲ್ಲೂ ಹೋಗ್ತೀವಿ. ಇದ್ರದ್ದು ಬಗ್ಗೆ ಪೂರ್ಣ ಮಾಹಿತಿ ಇರಲಿಲ್ಲ. ಆತ್ಮದ ಬಗ್ಗೆ ಕೇಳಿದ್ದ, ಆದರೂ ಕೂಡ ಇದು ಕ್ಲಿಯರ್ ಮಾಡಬೇಕು ಅರ್ಜುನ. ಅಂದ್ರೆ ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳ್ತಾ ಇದ್ದಾನೆ, ಅದಕ್ಕೆ ಅವನು ಪ್ರಶ್ನೆ ಮಾಡ್ಬಿಡ್ತಾ ಇದ್ದಾನೆ. ಸೊ ಇದೊಂದು. ಮತ್ತೆ ಸ್ವಪ್ರೇರಿತ ಬೇಕೇನೆ ಎಲ್ಲೂ ಮಾಡಲಿಲ್ಲ. ಕೃಷ್ಣ ನೀನು ಈ ಥರ ಹೇಳ್ತಾ ಇದ್ದೀನಿ, ನಾನು ಈ ಥರ ತಿಳ್ಕೊಂಡಿದ್ದೀನಿ, ಇದು ಹಿಂಗೆ ಇರಬೇಕು ಅಂತ ಏನೂ ಹೇಳಲಿಲ್ಲ. ಡೌಟ್ ಇರೋದ ಕೇಳ್ದ ಅಷ್ಟೇ. ಕೃಷ್ಣ ನೀನು ಈ ಥರ ಹೇಳ್ತಿದ್ದ, ನಾನು ಈ ಥರ ಕೇಳಿದ್ದೀನಿ, ಇದು ಹೆಂಗಿದು? ಈ ಥರ ಕ್ಲಿಯರ್ ಮಾಡ್ಕೋಬೇಕು ಬೇಕಾದ್ರೆ ನಾವು. ಅದ್ರ ನಮ್ದೇ ವ್ಯಾಖ್ಯಾನ ಇಲ್ಲ, ಕೃಷ್ಣ ನೀನು ಹೇಳ್ತಾರ ತಪ್ಪು, ನನ್ನ ಪ್ರಕಾರ ಹಿಂಗೆ ಅಂತ ಹೇಳಲಿಲ್ಲ ಅವನು ಎಲ್ಲೂ. ಸೊ ಅರ್ಜುನ ಅಂದ್ರೆ ಈ 3 ಪಾಯಿಂಟ್ ಇಟ್ಕೊಂಡು ಅರ್ಥ ಮಾಡ್ಕೊಂಡಂಥದ್ದು ಉದಾಹರಣೆ ಯಾರು? ಅರ್ಜುನ. ಅವನೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಈ ತರ ಗುರು ಶಿಷ್ಯ ಪರಂಪರೆ ಹಿಂದಿ ಪೇಜಲ್ಲಿ ಇದೆ ನೋಡಿ, ಗುರು ಶಿಷ್ಯ ಪರಂಪರೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಯಾರು ಕೇಳ್ತಾರೋ ಇದನ್ನ ಭಗವದ್ಗೀತೆನ, ಅವನು ಏನೋ ಜಗತ್ತಿನಲ್ಲಿ ಅವನಷ್ಟು ಭಾಗ್ಯಶಾಲಿ ಯಾರು ಇಲ್ಲ. ಗುರು ಶಿಷ್ಯ ಪರಂಪರೆ ಕೇಳಂತವನು ವ್ಯಕ್ತಿ. ಮತ್ತೆ ಎಲ್ಲ ವೇದ ಜ್ಞಾನದ ಅಧ್ಯಯನನ ಮೀರ್ತಾನ ಅವನು. ಈ ತರ ಕೇಳಿದಾಗ ಅವನು ಇನ್ನು ತಿಳ್ಕೋಬೇಕಾಗಿರೋದು ಏನೂ ಇರಲ್ಲ. ಒಂದು ಅಂದ್ರೆ ಏನೇನು ವೇದ ಜ್ಞಾನಗಳಿದೆಯೋ, ಯಾವುದೇ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಯಾವುದೇ ಗ್ರಂಥಗಳು ಇರ್ಬೋದು, ನಮ್ಮ ಇದು ಸಂಸ್ಕೃತಿಯಲ್ಲಿ ಎಷ್ಟೇ ಗ್ರಂಥಗಳು, ಎಂಥ ಗ್ರಂಥನೂ ಓದೋದೆಲ್ಲಾನು ಕೂಡ ಅವನು ಮುಗಿಸ್ಬಿಡ್ತಾನೆ. ಮತ್ತೆ ಅಧ್ಯಯನವನ್ನು ಮೀರುತ್ತಾನೆ. ಮತ್ತೆ ಜ್ಞಾನ, ಎಲ್ಲ ವೇದಗಳ ಜ್ಞಾನನೂ ಕೂಡ ಅವನಿಗೆ ಬರುತ್ತೆ. ಯಾವನ ಭಗವದ್ಗೀತೆನ ಯಾವ ರೀತಿ ಕೇಳಿದ್ರೆ? ಗುರು ಪರಂಪರೆಯಿಂದ ಕೇಳಿದ್ರೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊ, ಗುರು ಪರಂಪರೆಯಿಂದ ಕೇಳಿದ್ದೆ ಆದ್ರೆ ಅವನು ಎಲ್ಲ ಅಧ್ಯಯನ ಮೀರ್ತಾನೆ. ಸೊ ಈ ತರ ಧರ್ಮ ಗ್ರಂಥಗಳು. ಮತ್ತೆ ಭಗವದ್ಗೀತೆ ವಿಶಿಷ್ಟವಾಗಿರೋದೇನು? ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಇಲ್ಲದೆ ಇರೋದು ಕೂಡ ಭಗವದ್ಗೀತೆಯಲ್ಲಿದೆ. ಏನೇನಿದೆಯೋ ಅದು ಇದೆ. ಮತ್ತೆ ಅದ್ರಲ್ಲಿ ಇಲ್ಲದೆ ಇರೋದು ಕೂಡ ಭಗವದ್ಗೀತೆಯಲ್ಲಿದೆ. ಇದು ಭಗವದ್ಗೀತೆ, ಇದು ತುಂಬಾ ವಿಶಿಷ್ಟವಾಗಿರೋಂಥ ಸಾಧನೆ. ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಏನಿಲ್ವೋ ಅದು ಕೂಡ ಇದೆ, ಏನಿದೆಯೋ ಅದು ಇದೆ, ಏನಿಲ್ವೋ ಅದು ಕೂಡ ಭಗವದ್ಗೀತೆಯಲ್ಲಿದೆ. ಅಂದ್ರೆ ಬೇಕಾಗಿರೋದು ಏನಿಲ್ವೋ ಅಂತಂದ್ರೆ ಇಡೀ ಪ್ರಪಂಚ ಎಲ್ಲ ವಿಷಯ ಅಂತಾನ, ಬೇಕಾಗಿರೋದು ಏನಿಲ್ವೋ ಅಲ್ಲಿ ಅದು ಕೂಡ ಇದರಲ್ಲಿದೆ. ನೋಡಿ, ಬೇರೆ ಧರ್ಮ ಗ್ರಂಥಗಳಲ್ಲಿ ಊಟದ ವಿಚಾರ, ಮತ್ತೆ ಯಾವ ತರ ತಿನ್ಬೇಕು, ಯಾವ ತರ ನೀವು ಯೋಗದಲ್ಲಿ ಇದನ್ನು ಮಾಡ್ಬೇಕು, ಆಚರಣೆ ಮಾಡಬೇಕು, ಅದಕ್ಕೆ ಕೊಟ್ಟಿಲ್ಲ. ಅದು ತುಂಬಾ ಕಡಿಮೆ. ನಮ್ಮ ಗ್ರಂಥದಲ್ಲಿ ನೀ ಹೆಂಗ್ ತಿನ್ಬೇಕು, ಹೆಂಗೆ ನೀನು ಮಲ್ಕೋಬೇಕು, ಹೆಂಗ್ ಕೂತ್ಕೋಬೇಕು, ಹೆಂಗ್ ಮಾತಾಡ್ಬೇಕು, ಪ್ರತಿ ಒಂದು ಕೂಡ ನಮ್ಮ ಗ್ರಂಥದಲ್ಲಿದೆ. ಸೊ ಸೂಕ್ಷ್ಮ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಎಲ್ಲ ತಿಳಿಯುತ್ತದೆ, ಓದುಗನಿಗೆ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಗುಣಮಟ್ಟ. ಏನಿದು? ಗೀತೆದು ವಿಶಿಷ್ಟವಾಗಿರುವಂತ ಗುಣಮಟ್ಟ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಏಕೆಂದ್ರೆ ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ನೇರವಾದ ಮಾತು.
ಇದು ಪರಿಪೂರ್ಣ ಧರ್ಮಶಾಸ್ತ್ರ. ಪರಿಪೂರ್ಣ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಇದ್ರ ಬಿಟ್ಟು ಬೇರೆ ಏನು ಅಗತ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ನಿಜ ಸ್ಥಿತಿನ ಪಡ್ಕೋಬೇಕು ಅಂದ್ರೆ ಭಗವಂತನ ಧಾಮಕ್ಕೆ ಹೋಗಬೇಕು, ತಲುಪಕ್ಕೆ ಇದರಷ್ಟು ಪರಿಪೂರ್ಣ ಧರ್ಮಶಾಸ್ತ್ರ ಬೇರೊಂದು ಇಲ್ಲ. ಯಾಕೆ ಅಂದ್ರು ಇದು ಭಗವಂತನ ನೇರವಾದ ಮಾತು. ಕೃಷ್ಣ ಸ್ವಯಂ ಕೃಷ್ಣ, ಅದು ಅವಂದು ಇದೆಲ್ಲ ಅವತಾರಗಳಲ್ಲೇ ಇದೆಲ್ಲ, ಇದು ಸ್ವಯಂ ಕೃಷ್ಣ ಹೇಳಿರೋಂಥ ಮಾತು. ಸ್ವಯಂ ದೇವತಂ ಪರಮ ಪುರುಷ ಕೃಷ್ಣ ಹೇಳಿರೋಂಥ ಮಾತು, ಇದು ನೇರವಾಗಿರೋ ಮಾತಾಡು. ಅವನ ಮುಖಾರವಿಂದದ ಬಂದಂತ ಏನ್ ಈ ಶ್ಲೋಕ ಓದ್ತಾ ಇದ್ದೀವಿ, ಭಗವಂತನ ಬಾಯಿಂದ ಬಂದಿರೋಂಥ ಶ್ಲೋಕಗಳು. ಹೇಳ್ತಾರೆ ಗಂಗಾ ನದಿ ಎಲ್ಲಿಂದ ಬರುತ್ತೆ? ಭಗವಂತಂದು ಪಾದದಿಂದ ಬರುತ್ತೆ. ಭಗವಂತನ ಪಾದದಿಂದೇ ಬಂದಂತ ಗಂಗಾ ನದಿಯಿಂದ ಸ್ನಾನ ಮಾಡಿದ್ರೆ ನಮ್ಗೆ ಪವಿತ್ರ ಆಗಿ ಹೋಗ್ತೀವಿ, ಭಗವಂತನ ಧಾಮ ಸೇರ್ತೀವಿ ಅಂತ ಹೇಳ್ತಾ ಇರ್ಬೇಕಾರೆ, ಇನ್ನು ಭಗವಂತನ ಮುಖದಿಂದ ಬಾಯಿಂದ ಬಂದಿರೋಂಥ ಮಾತಿಗಿನ್ನಷ್ಟು ಶಕ್ತಿ ಇರಬೇಡ. ತಾರತಮ್ಯ ದೃಷ್ಟಿಯಲ್ಲಿ ಭಗವಂತನಲ್ಲಿ ಏನು ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ಅವನ ಬಾಯಿ, ಅವನ ಮೂಗು, ಕಣ್ಣು, ಭಾಗ, ಕೂದಲು ಎಲ್ಲ ಒಂದೇ. ಆದ್ರೂ ಕೂಡ ನಮ್ಮ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಪಾದಕ್ಕೂ ಬಾಯಿಗೂ ಅಂತರ ಇದೆ ತಾನೆ. ನಮ್ಮ ಇದರಿಂದ ನೋಡ್ಬೇಕಾದ್ರೆ ಭಗವಂತನ ಮುಖಾರ ಒಂದು ಭಗವಂತನ ಬಾಯಿಂದ ಬಂದಂತ ವರ್ಡ್ ಇದು. ಅದು ಯಾವ ಸಂದರ್ಭಕ್ಕೆ? ನಾವೆಲ್ಲ ಅರ್ಜುನ ಯಾವ ಪರಿಸ್ಥಿತಿಲಿದ್ದ ಮೊದಲನೇದಲ್ಲಿ ಗೊತ್ತಾಗುತ್ತೆ ನಮ್ಗೆ. ಆ ಪರಿಸ್ಥಿತಿಲಿದ್ದಂಥ ಟೈಮಲ್ಲಿ ನಾವು ಕೇಳಬೇಕಾಗಿರೋದು ಭಗವದ್ಗೀತೆ. ಅಂಥ ಪರಿಸ್ಥಿತಿಯಲ್ಲಿ ಭಗವಂತನ ಬಾಯಿಂದ ಬಂದಿರೋಂಥ ಏನೋ ಶಾಸ್ತ್ರನ ಆಯ್ದು ಹೇಳ್ತಾ ಇಲ್ವಾ? ಶರ್ವ ಉಪನಿಷದ ಎಲ್ಲ ಉಪನಿಷತ್ತುಗಳು ಒಂದು ಹಸುಗೊಳಿಸಿದ್ದಾರೆ ಅಂತ ಪ್ರತಿ ಒಂದು ಶಾಸ್ತ್ರದಿಂದ ತಂದು ಭಗವಂತ ಏನ್ ಮಾಡಿದಾನೆ? ಕಂಟೆಂಟ್ ಮಾಡಿ 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 ತುಪ್ಪದ ವೃತ್ತಿಯಲ್ಲಿ ನಮಗೆ ಕೊಟ್ಟಿರೋದು ಇದು. ಹಾಲನ್ನ ಕಾಯಿಸಿ ತುಪ್ಪ ತೆಗಿಬೇಕಾದ್ರೆ ಎಷ್ಟು ಶ್ರಮ ಬೇಕು ಅಲ್ವಾ? ಸೊ ಆ ಥರ ಮಾಡಿ ನಮ್ಗೆ ಇದನ್ನು ಕೊಟ್ಟಿದ್ದಾನೆ ಭಗವದ್ಗೀತೆನ. ಅದರಿಂದ ಇದು ಪರಿಪೂರ್ಣ ಧರ್ಮಶಾಸ್ತ್ರ. ಇದನ್ನ ಬಿಟ್ಟು ಬೇರೆ ಅಗತ್ಯನೇ ಇಲ್ಲ. ಓಕೆ, ಇನ್ನೊಂದು 10 ನಿಮಿಷ ಇದೆ, ಎಷ್ಟಾಗತ್ತೆ ಅಷ್ಟು ಮಾಡೋಣ. ನೆಕ್ಸ್ಟ್, ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ನೆನಪಿಗೆ ಮೀರಿದ ಪ್ರಾಚೀನ ವೇದಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾಸ್ತ್ರಸ್ಥಳವಾಗಿದೆ. ಸೊ ಇದು ಯಾವಾಗ ಟೈಮಿಂದ ಇದು ಕುರುಕ್ಷೇತ್ರ ಪವಿತ್ರ ಆಯಿತು? ಇಲ್ಲ, ನೆನಪಿಗೆ ನಮಗೆ ನಿಲುಕದಿರುವಷ್ಟು ಕಾಲದಿಂದ ಅಂತ ಇಟ್ಕೊಳ್ಳಿ, ಸತ್ಯಯುಗದಿಂದ ಅಂತ ಇಟ್ಕೊಳ್ಳಿ. ಆ ಕಾಲದಿಂದನೂ ಕೂಡ ಇದು ಪವಿತ್ರ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ನಡೀತಾರಂತ ಇದು ಭಗವದ್ಗೀತಾ. ಇಲ್ಲಿ ಕೃಷ್ಣ ಹೇಳಿದಂತ ಶಾಸ್ತ್ರ ಏನಿದು? ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದು. ಭಗವದ್ಗೀತೆ ಅರ್ಜುನಿಗೆ ಬಂದಂತ ವಿಷಾದನ ಹೋಗ್ಲಾಡ್ಸಕ್ಕಲ್ಲ ಕೃಷ್ಣ ಹೇಳಿದ್ದು, ಅವನ ಕೈಲಿ ಯುದ್ಧ ಮಾಡ್ಸಕ್ಕಲ್ಲ. ಅವ್ನ್ ಅದು ಯುದ್ಧ ಮಾಡಿಸ್ಬೇಕಂದ್ರೆ ಏನ್ ಯುದ್ಧ ಮಾಡಿಸ್ಬೇಕಿತ್ತು? ಸುಮ್ಮನೆ ಭಗವಂತನಿಗೆ ಅರ್ಜುನಿಗೆ ಸುಮ್ಮನೆ ಒಂದು ಕಣ್ ಬಿಟ್ಟಿದ್ರೆ ಅರ್ಜುನಿಗೆಲ್ಲ ಜನ ಬಂದ್ಬಿಡ್ತಿತ್ತು, ಯುದ್ಧ ಮಾಡಿಸ್ಬೋದಿತ್ತು. ಇಲ್ಲ ಅಷ್ಟು ಬೇಡ, ಸುಮ್ಮನೆ ಒಂದು ಕಣ್ ಬಿಟ್ಟಿದ್ರೆ ಎಲ್ಲರೂ ಕೂಡ ಹತ್ಯೆ ಆಗ್ಬಿಡ್ಬೋದಾಯ್ತು. ಏನೇನ್ ಬೇಕು ಅದೆಲ್ಲ ಮಾಡ್ಬೋದಾಯ್ತಿಲ್ಲ. ದುರ್ಯೋಧನ್ಗೆ ಬೇಡ, ಯುದ್ಧ ಬೇಡ, ಶರಣಾಗ್ಬಿಡ್ತಾರ ಮಾಡ್ಬೋದಾಯ್ತು, ಏನೇ ಮಾಡ್ಬೋದಾಯ್ತು, ಎಲ್ಲ ಇತ್ತು. ಆದ್ರೆ ಯಾಕೆ ಈ ತರ ಬಂದಿದೆ? ಯಾಕೆ ಈ ತರ ಅರ್ಜುನಿಗೆ ವಿಷಾದ ಬಂತು? ಕೃಷ್ಣ ಭಗವದ್ಗೀತೆ ಹೇಳ್ದ ಉದ್ದೇಶ ಏನಾಗಿತ್ತು? ಕೃಷ್ಣನ ಉದ್ದೇಶ ಭಗವದ್ಗೀತೆನ ಯಾಕೆ ಕೇಳ್ಬೇಕಿತ್ತು? ಇಲ್ಲಿ ಏನ್ ಹೇಳ್ತಾ ಇದಾರೆ ಅದನ್ನ ಹೇಳ್ರಪ್ಪ, ಬೇರೆ ಬೇರೆ ವರ್ಡ್ ಬೇಡ. ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ, ಭಗವದ್ಗೀತೆ ಹೇಳಿರೋದೇ ಹೊರತು ಅರ್ಜುನಿಗೆ ಮಾಡಕ್ಕಲ್ಲ. ಇದಲ್ಲ, ಇದು ಒಳಗಡೆ ಅರ್ಥ. ಮೇಲ್ಗಡೆ ನೋಟ್ಗೆ ಏನ್ ಹೇಳ್ತದೆ? ಅರ್ಜುನಿಗೆ ವಿಷಾದ ಬಂತು, ಭಗವದ್ಗೀತೆ ಹೇಳ್ದ, ಇದು ಅರ್ಜುನಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಎಷ್ಟು ಜನ ಹಿಂಗೆ ಹೇಳ್ತಾರೆ, ಅರ್ಜುನಿಗೆ ನಮಗ್ ಸಂಬಂಧಪಡಲ್ಲ, ಭಗವದ್ಗೀತೆ ಕಲಿಗೂ ಅಳವಡಿಕೆ ಆಗಲ್ಲ. ಹೆಂಗ್ ಅಳವಡಿಕೆ ಆಗಲ್ಲ ಇವಾಗ ಗೊತ್ತಾಗುತ್ತೆ ಮೊದಲನೇ ಅಧ್ಯಾಯದಲ್ಲೇನೆ. ಯಾಕಾಗಲ್ಲ ಅಂತ ನಾವು ನೋಡ್ತೀವಿ. ಪ್ರತಿ ಒಂದು ಯುಗಕ್ಕೂ ಪ್ರತಿಯೊಬ್ಬರಿಗೂ ಅಳವಡಿಕೆ ಆಗೋದು ಇದು. ಇದನ್ನ ಕೆಲವು ಜನ ಹೇಳ್ತಾರೆ, ಇದು ನಮ್ಮ ದೇಶಕ್ಕಾಗಲ್ಲ, ಬರೀ ಭಾರತ ಭೂಮಿಗೆ. ಯಾಕಂದ್ರೆ ಕೃಷ್ಣ ಹೇಳಿದ್ ಭಾರತ ಭೂಮಿಯಲ್ಲಿ ಕುರುಕ್ಷೇತ್ರ. ಹಂಗಂದ್ರೆ ಕುರುಕ್ಷೇತ್ರದಲ್ಲಿ ಮಾತ್ರ ಅಷ್ಟಾಗ್ಲಿಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಹಂಗಾದ್ರೆ ಹಂಗ್ ಲೆಕ್ಕ ಮಾಡೋದಾದ್ರೆ ಹೇಳ್ತಾ ಇರೋದವನು ಮಾನವರಿಗೆ. ಜೀವಿ ಅಂದ್ರೆ ಮುಗ್ದೋಯ್ತು. ಯಾರು ಜೀವಿ ಅಂದ್ರೆ ಪ್ರತಿಯೊಂದು ಇರುವೆ ಕೂಡ, ಆನೆ ಕೂಡ, ಮನುಷ್ಯ ಕೂಡ, ಎಲ್ಲ ಕೂಡ ಜೀವಾತ್ಮ. ಫಾರಿನ್ ಅವ್ರಿಗೇನು ಜೀವ ಇಲ್ವೇನೆ? ಅವ್ರಿಗೇನು ಬೇರೆ ತರ ಇದೆಯಾ ಜೀವ? ಆಕಾರದಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ. ಅದೇ ಚೈನೀಸ್ ಒಂಥರ ಇದ್ದಾರೆ, ಅಮೇರಿಕನ್ಸ್ ಒಂಥರ ಇದ್ದಾರೆ, ನಾವು ಒಂಥರ ಇದೀವಿ, ಆಫ್ರಿಕನ್ ಒಂಥರ ಇದ್ದಾರೆ, ಕಪ್ಪು ಬಿಳಿದು. ಆದ್ರೆ
ಎಲ್ಲರಿಗೂ ಅದೇ ತರ ರಕ್ತ, ಅದೇ ತರ ಮೂಳೆ, ಅದೇ ತರ ಜ್ಞಾನ, ಅದೇ ತರ ಇದು ತಾನೆ. ಎಲ್ಲರಿಗೂ ಊಟ ಎಲ್ಲ ಚೂರು ಹೆಚ್ಚು ಕಡಿಮೆ ಅಂದ್ರೆ ಎಲ್ಲರೂ ಅದೇ ತಾನೇ ಇರೋದು. ಸೊ ಇನ್ನೇನು ಮಾನವದಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಾ ಇದೆ? ಪ್ರಜ್ಞೆ ಎಲ್ಲ ಒಂದೇ ತಾನೆ, ರೀತಿ ಬದುಕೋ ರೀತಿ ಒಂದೇ ತಾನೆ. ಸೊ ಅದರಿಂದ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನ ಕೃಷ್ಣ ಭೂಮಿ ಮೇಲಿದ್ದಾಗ ಹೇಳಿದ್ದು. ಪುರಾತನವಾಗಿತ್ತು, ಮತ್ತೆ ತಿರ್ಗಾ ಹೇಳ್ದ ಅಷ್ಟೇ. ಭಗವದ್ಗೀತೆ ಮೊದಲೇ ಅಲ್ಲಿ ಹೇಳಲಿಲ್ಲ, ಇದನ್ನು ಸ್ಪಷ್ಟ ಮಾಡ್ಕೊಬಿಡಿ. ಭಗವದ್ಗೀತೆನ ಆ ಟೈಮಲ್ಲಿ ಹೇಳಲಿಲ್ಲ. ಭಗವದ್ಗೀತೆ ಹುಡ್ತು ಅನ್ಕೊಬಿಟ್ಟಿರೋದನ್ನ. ನಾವು ಗೀತಾ ಜಯಂತಿನ ಮಾಡ್ತೀವಿ, ಗೀತಾ ಹುಟ್ಟಿದ ದಿನ ಅಂತ ಆಚರಣೆ ಮಾಡ್ತೀವಿ ಅಲ್ವಾ. ಸೊ ಹುಟ್ಟಿದ ದಿನ ಅಂದ್ರೆ ಅರ್ಥ ಏನು? ಕೃಷ್ಣ ಮತ್ತೆ ಹೇಳಲ್ಪಟ್ಟಿದ್ದು ದಿನ. ಈಗ ನಾವು ಹುಟ್ಟುದು ಅಂತೀವಿ, ಇವಾಗ ಹುಟ್ಟಿದೀವಿ ನಾವು, ಅನಾದಿ ಕಾಲದಿಂದ ಹುಡ್ತಾನೆ ಇದೀವಪ್ಪ. ಏನ್ ಹುಟ್ಟು ಅಂತ ಹೇಳ್ತಿದೀವಿ? ಅಲ್ಲಿ ಈ ದೇಹ ತಗೊಂಡು ಹುಟ್ಟಿದ್ದು ಅಂತ ಅಂದ್ರೆ ಕೃಷ್ಣ ಅಳಿಸೋಗಿದ್ದನ್ನ ಮತ್ತೆ ತಿರ್ಗಿ ಜ್ಞಾಪಕ ಮಾಡಕ್ಕೋಸ್ಕರ ಭಗವದ್ಗೀತೆ ಹೇಳಿದ್ದು ಕುರುಕ್ಷೇತ್ರ ಬಿದ್ದು ಭೂಮಿಲಿ. ಹಂಗನ್ಬಿಟ್ಟು ಕುರುಕ್ಷೇತ್ರ ಇದ್ದಲ್ಲಿ ಹೇಳ್ದ ಅದು ಅದಕ್ಕೆ ಪವಿತ್ರ ಆತರ ಏನಿಲ್ಲ. ಕುರುಕ್ಷೇತ್ರ ಯುದ್ಧ ಭೂಮಿ ಅದಕ್ಕಿಂತ ಮುಂಚೆನೂ ಕೂಡ ಪವಿತ್ರ. ಅದೇ ಹೇಳ್ತಾರ ಅನಾದಿ ಕಾಲದಿಂದ ಇದ್ದಿದ್ದು. ಆ ಪವಿತ್ರ ಕ್ಷೇತ್ರದಲ್ಲಿ ಹೇಳಿದ್ರೆ ಅದು ಸ್ಪ್ರೆಡ್ ಚೆನ್ನಾಗಾಗುತ್ತೆ ಅನ್ಬಿಟ್ಟು ಕೃಷ್ಣ ಆಯ್ಕೆ ಮಾಡ್ಕೊಂಡು ಆ ಭೂಮಿನ ಇದಕ್ಕೆ ಆಯ್ಕೆ ಮಾಡ್ಕೊಂಡು ಭಗವದ್ಗೀತೆ ಅಲ್ಲೇ ಹೇಳಿದ್ದು. ಅದಿರ್ಬೋದು. ಭಗವದ್ಗೀತೆ ಯಾವತ್ತು ಅದಕ್ಕಿಂತ ಪವಿತ್ರವಾಗಿರೋದು. ಧರ್ಮಕ್ಷೇತ್ರ ಬರೀ ಇದು ಯಾವ್ದೋ ಒಂದು ಭೂಮಿ ಮೇಲೆ ಯಾವ್ದೋ ಒಂದು ಕಾಲಕ್ಕೆ ಪವಿತ್ರವಾಗಿರೋಂಥದ್ದು. ಆದ್ರೆ ಭಗವದ್ಗೀತಾ ಕಾಲ ಮಾನವ ಹುಡ್ದಾಗಿಂದನೂ ಕೂಡ ಭಗವದ್ಗೀತೆ ಇದೆ, ಆಯ್ತಾ. ಜನನಾಗಿ ಮಾನವ ಜೀವಿ ಜನನಾಗಿದ್ದು ಯಾವಾಗಿಂದ? ಟೈಮೇ ಇಲ್ಲ ಅದಕ್ಕೆ. ಭಗವಂತ ಯಾವಾಗ ಇದಾಯ್ತೋ ಭಗವಂತನ ಇದಿದ್ದು ಆವಾಗಿಂದನೂ ಮನುಷ್ಯ ಇದ್ದಾನೆ. ಸೊ ಅನಾದಿ ಕಾಲದಿಂದ ಭಗವದ್ಗೀತೆ ಇರೋದು. ಸೊ ಆ ಟೈಮಲ್ಲಿ ಹೇಳಿದ್ದು. ಓಕೆ, ನೆಕ್ಸ್ಟ್ ಧರ್ಮಕ್ಷೇತ್ರ, ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ. ಧರ್ಮಕ್ಷೇತ್ರ ಅಂದ್ರೇನು? ಧಾರ್ಮಿಕ ವಿಧಿಗಳು ಕ್ಷೇತ್ರ. ಕ್ಷೇತ್ರ ಅಂದ್ರೆ ಗೊತ್ತಲ್ಲ, ಕ್ಷೇತ್ರ ಅಂದ್ರೆ ಒಂದು ಎಲ್ಲಾ ವಿಧಿಗಳು ನಡೆಯುವಂತ ಒಂದು ಸ್ಥಳಕ್ಕೆ ಕ್ಷೇತ್ರ ಅಂತೀವಿ. ಇವತ್ತು ನಾವು ಮೇಲ್ಗಡೆ ಕ್ಷೇತ್ರ ಅಂತ ಹೇಳ್ತೀವಿ. ಈ ಕ್ಷೇತ್ರದಲ್ಲಿ 6 ಕ್ಷೇತ್ರ 7 ಕ್ಷೇತ್ರ ಇದೆ. ಕ್ಷೇತ್ರ ಅಂದ್ರೆ ಒಂದೊಂದು ಕಾಲದಲ್ಲಿ ಅಲ್ಲಿ ಎಲ್ಲ ಇತ್ತು ಅಂತ ಅರ್ಥ. ಎಲ್ಲ ಇತ್ತು ಅಂತಂದ್ರೆ ಈಗ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಆ ಕ್ಷೇತ್ರ ಈ ಕ್ಷೇತ್ರ ಹೆಂಗಿದ್ದು ಮತ್ತೆ ಒಂದು ಕ್ಷೇತ್ರ ಅಂತ ಹೆಂಗ್ ಹೇಳ್ತಿರೋದನ್ನಂದ್ರೆ ಬೇರೆ ಬೇರೆ ಟೈಮಲ್ಲಿ ಅದೊಂದು ಕ್ಷೇತ್ರ ಆಗಿತ್ತು. ಇನ್ನೊಂದು ಯಾವುದೋ ಇನ್ನೊಂದು ಯುಗದಲ್ಲಿ ಬಂದು ಇನ್ನೊಂದು ಎಷ್ಟು ಯುಗಕ್ಕೆ ಎಷ್ಟು ಬೇಕು ಟೈಮು? ಲಕ್ಷಾಂತರ ವರ್ಷ ಹಿಡಿಯುತ್ತಲ್ವಾ. ಈ ಕಲಿಗ ಆಗಕ್ಕೆ 4,32,000 ವರ್ಷ ಆಗ್ಬೇಕು. ಒಂದೊಂದು 1000 ವರ್ಷಕ್ಕೆ ಒಂದೊಂದು ಸರಿ ಚೇಂಜ್ ಆಗ್ತಾ ಇರ್ತವೆ. ಒಂದು ಕ್ಷೇತ್ರ ಆಗುತ್ತೆ, ಇನ್ನೊಂದು 1000 ವರ್ಷಕ್ಕೆ ಇನ್ನೊಂದು ಕ್ಷೇತ್ರ ಆಗುತ್ತೆ, ಅದು ಹೋಗಿ ಅಲ್ವಾ. ಸೊ ಈಗ ತಿರುಪ್ತಿ ಇರ್ಲೇ ಇಲ್ಲಪ್ಪ. ಈಗ ಒಂದು ಕಲಿಗಕ್ಕೆ ಮುಂಚೆ ಯಾವ ಕಲಿ ಅದು ಹುಟ್ಟಿದಾಗ ತಿರುಪ್ತಿ ಭಗವಂತ ನೆನೆಸ, ಅದಕ್ಕಿಂತ ಮುಂಚೆ ಬೇರೆ ಏನೋ ಐತೇನೋ ಅಲ್ಲಿ. ಸೊ ಈ ತರ ಕ್ಷೇತ್ರ ಅಂದ್ರೆ ಈ ಧರ್ಮ ಕ್ಷೇತ್ರ ಅನ್ನೋದು ಒಂದು ಧಾರ್ಮಿಕ ವಿಧಿಗಳು ನಡೆಯುವಂತ ಕ್ಷೇತ್ರ ಎನ್ನುವ ಪದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಕಟ್ಟಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೋ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವನು ಏನು ಮಾಡಿದರು ಎಂದು ಪ್ರಶ್ನಿಸಿದ. ಸೊ ಧೃತರಾಷ್ಟ್ರನಿಗೆ ಇಲ್ಲಿ ಒಂದು ಸಂದೇಹ ಇದೆ. ಏನ್ ಸಂದೇಹ? ಯುದ್ಧ ನಡೀತಾ ಇರೋದು ಎಲ್ಲಿ? ಧರ್ಮಕ್ಷೇತ್ರದಲ್ಲಿ. ಅಂದ್ರೆ ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡಿಬೇಕಾದ್ರೆ ಧರ್ಮ ಇದ್ದಿದ್ ಕಡೆನೆ ಜಯ. ಇದು ನಾರ್ಮಲ್ ವಿಷಯ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವನಿಗೆ ಗೊತ್ತಾಗ್ತಾ ಇದೆ, ಇನ್ನೇನು ಹೇಳೋದು. ಅವನ್ ಧರ್ಮಕ್ಷೇತ್ರ, ನನ್ನ ಮಕ್ಕಳು ಧರ್ಮದಿಂದ ಇಲ್ಲ, ಪಾಂಡವರು ಧರ್ಮದಿಂದ ಇದ್ದಾರೆ. ಸೊ ನಡೀತಾ ಇರೋದು ಯುದ್ಧ ನಡೀತಾ ಇರೋದು ಧರ್ಮಕ್ಷೇತ್ರದಾಗಿರೋಂಥ ಆ ಕುರುಕ್ಷೇತ್ರದಲ್ಲಿ. ಸೊ ಸ್ಥಳದ ಪ್ರಭಾವದಿಂದ ಎಲ್ಲಿ ನನ್ನ ಮಕ್ಕಳು ಸೋತೋಗ್ತಾರೋ. ಮತ್ತೆ ಇನ್ನೊಂದು ಸಂಶಯ ಅವನಿಗೆ ಮುಂದೆ ಬರುತ್ತೆ. ತೀವ್ರ ಸಂದೇಹವಿತ್ತು, ಯಾಕೆ ನಡೀತಾ ಇರೋದಂತಾರ ನನ್ನ ಮಕ್ಕಳು ಎಲ್ಲಿ ಧರ್ಮದ ಪ್ರಭಾವ ಅಂದ್ರೆ ಆ ಕ್ಷೇತ್ರದ ಪ್ರಭಾವದಿಂದ ನನ್ನ ಮಕ್ಕಳು ಸೋತೋಗ್ತಾರಂತ. ನೋಡಿ ಇದನ್ನ ಹೆಂಗೆ ಅರ್ಥ ಮಾಡ್ಬೋದು ಅಂದ್ರೆ, ಯಾವಾಗಾರ ನಿಮ್ದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಕಡೆನೆ ಹೋಗಿ ಮಾಡ್ತೀವಿ. ಈ ಸ್ಮಶಾನದಲ್ಲಿ ಹೋಗ ಮಾಡ್ತೀವಿ ಒಳ್ಳೆ ಕಾರ್ಯ. ಯಾಕಪ್ಪ ಸ್ಮಶಾನದಲ್ಲಿ ಮಾಡಲ್ಲ? ವಿಶಾಲವಾಗಿರುತ್ತೆ, ಮತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ. ಯಾಕೆ ಮಾಡೋಕ್ಕಾಗಲ್ಲ? ಯಾರಿಗೂ ಅಲ್ಲಿ ಜಾಸ್ತಿ ಕ್ರೌಡ್ ಇರಲ್ಲ, ಯಾರು ಸದ್ದು ಗದ್ದಲ ಮಾಡ್ತಾ ಇರಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ಮಾಡಲ್ಲ. ಸ್ಮಶಾನದಲ್ಲಿ ಏನಿರುತ್ತೆ? ಪ್ರಭಾವ, ದುಷ್ಟಶಕ್ತಿದು ಪ್ರಭಾವ ಇರುತ್ತೆ. ಆ ಪ್ಲೇಸು ಮುಖ್ಯ ಆಗುತ್ತೆ. ನೀವೇನಾದ್ರೂ ಸ್ಮಶಾನದಲ್ಲಿ ಒಳ್ಳೆ ಕಾರ್ಯ ಮಾಡಿದ್ರು ಕೆಡದಾಗೆ ಪರಿಣಾಮ ಬೀರುತ್ತೆ. ನೀವು ಮಂತ್ರ ಎಷ್ಟೇ ಹೇಳಿದ್ರು ಕೂಡ ಮಂತ್ರಕ್ಕೆ ಬೆಲೆ ಸಿಗಲ್ಲ ಅಲ್ಲಿ. ಯಾಕೆಂದ್ರೆ ಪ್ರಭಾವ, ಸುತ್ತ ಪ್ರಭಾವ ಏನಿರುತ್ತೆ ಅದೇ ತರ ಇರುತ್ತೆ. ನೋಡಿ ಇವಾಗ ಕೋಲ್ಡ್ ವಾತಾವರಣ ಇದೆ ನಮ್ಗೆ. ಈ ಕೋಲ್ಡ್ ಅಲ್ಲಿ ನೀವು ಎಷ್ಟೇ ಬಿಸಿ ಮಾಡ್ತಾ ಇದ್ರು ಕೂಡ ಕೋಲ್ಡ್ ಆಗ್ತಾನೆ ಇರುತ್ತೆ ತಾನೆ. ಸೊ ನೀವು ಆ ಪ್ರಭಾವ ಆಗದೇ ಇಲ್ಲ, ಬಿಸಿದ ಪ್ರಭಾವ ಆಗದೇ ಇಲ್ಲ. ಅದೇ ತರ
ಏನು ಯಾವಾಗ ಒಂದು ಕ್ಷೇತ್ರ ಇದು ಧರ್ಮಕ್ಷೇತ್ರ ಆಗಿರುತ್ತೋ ಅಲ್ಲಿ ನೀವು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಈ ಒಂದು ಧರ್ಮಕ್ಷೇತ್ರದಲ್ಲಿ ನೀವು ಕೆಟ್ಟ ಕೆಲಸನೇ ಬೇಕಾದ್ರೆ ಮಾಡಿ ಅದು ಪರಿಣಾಮ ಜಾಸ್ತಿ ಬೀರಲ್ಲ. ಕೆಟ್ಟ ಕೆಲಸದ ಪರಿಣಾಮ ಬರಲ್ಲ ನಮ್ಗೆ. ಯಾಕೆಂದ್ರೆ ಪ್ರಭಾವ ಏನಿರುತ್ತೆ ತುಂಬಾ ಜಾಸ್ತಿ, ಆ ಪ್ರಭಾವ ಅದು ಒಳ್ಳೇದೇ ಇರುತ್ತೆ, ಅದಕ್ಕೋಸ್ಕರ ನಿಮ್ಗೆ ಒಳ್ಳೇದೇ ಆಗಲ್ಲ. ಸೊ ಅದಕ್ಕೆ ಏನು ಅವನಿಗೆ ಸಂದೇಹ ಇತ್ತು, ನನ್ನ ಮಕ್ಕಳು ಧರ್ಮದಿಂದ ಇದ್ದಿಲ್ಲ, ಧರ್ಮದಿಂದ ಇರೋ ಪಾಂಡವ ಮಕ್ಕಳಿಗೆ ದಿಯ ಆಗ್ಬಿಡುತ್ತೇನೋ ಅಂತ ಅವನಿಗೆ ಸಂದೇಹ ಇತ್ತು. ಯಾರಿಗೆ? ಧೃತರಾಷ್ಟ್ರನಿಗೆ. ಮತ್ತೆ ಅದಕ್ಕೋಸ್ಕರ ಇವನು ಏನ್ ಮಾಡಿದ್ರು ನೋಡಿ ಹೇಳು, ಸಂದೇಹ ಮಾಡ್ತಾ ಇದ್ದಾನೆ. ನೀನು ಯುದ್ಧ ಭೂಮಿಗೆ ಹೋಗ್ಬಿಟ್ಟು ಏನೇನು ತರಕಾರಿನ ಮಾಡ್ತಾರ ಅವರು? ಏನ್ ಮಾಡ್ತಾರಪ್ಪ, ಯುದ್ಧ ಭೂಮಿಗೆ ಹೋಗ್ಬಿಟ್ಟು ಯುದ್ಧನೇ ಮಾಡ್ಬೇಕು ಅಲ್ವಾ? ಯುದ್ಧ ಭೂಮಿಲಿ ಯುದ್ಧ ಚರ್ಚೆನೆ ನಡಿಬೇಕು, ಯುದ್ಧನೇ ಮಾಡ್ಬೇಕಲ್ಲಿ. ಏನ್ ಮಾಡಿದ್ರು ನೋಡಿ ಹೇಳು ಅಂತ ಯಾಕೆ ಹೇಳ್ಬೇಕಿತ್ತು? ಸಂದೇಹ ಇದೆ ಅವನಿಗೆ. ಎಲ್ಲಿ ನನ್ನ ಮಗ ರಾಜಿ ಆಗ್ಬಿಡ್ತಾನೆ. ಇನ್ನೊಂದು ಸಂದೇಹ ಮುಂದೆ ಬರುತ್ತೆ, ಎಲ್ಲಿ ನನ್ನ ಮಗ ಇದ್ರ ಪ್ರಕಾರ ಮುಂದೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಸಂಜೆ ಹೇಳ್ತಾನೆ ಅದನ್ನ, ನನ್ನ ಮಗ ಎಲ್ಲಿ ಧರ್ಮಕ್ಷೇತ್ರದ ಪ್ರಭಾವದಿಂದ ಅವನ್ ಬುದ್ಧಿ ಚೇಂಜ್ ಆಗಿ ನಾವು ಎಲ್ಲಿ ಹೋಗ್ಬಿಟ್ಟು ರಾಜಿ ಆಗ್ಬಿಡ್ತಾನೋ ಅಂತ ಸಂದೇಹ ಅವನಿಗೆ. ಇನ್ನೊಂದು ರಾಜಿ ಆಗ್ಬಾರ್ದು. ಯಾರಿಗೆ? ಧೃತರಾಷ್ಟ್ರನಿಗೆ ರಾಜಿ ಆಗ್ಬಾರ್ದು. ಇಲ್ಲ ಅಂತಂದ್ರೆ ಅವ್ನಿಗೆ ಯುದ್ಧನೇ ಮಾಡಿಸ್ತಿರ್ಲಿಲ್ಲ. ರಾಜಿ ಆಗ್ಬೇಕು ಅಂದ್ರೆ ಯುದ್ಧನೇ ಮಾಡಿಸ್ತಿರ್ಲಿಲ್ಲ. ದುರ್ಯೋಧನಿಗೆ ಒಂದೇ ಮಾತು ಹೇಳ್ಬೋದಿತ್ತು, ದುರ್ಯೋಧನ ನಾನ್ ರಾಜ, ನಾನು ಹೇಳ್ತಾ ಇದ್ದೀನಿ ಪಾಂಡವ್ರಿಗೆ ನಾನು ಕೊಡ್ತೀನಿ, ನಿನ್ಗೆ ತಗೋ, ನಿನ್ಗಿಷ್ಟ ಇದ್ರೆ ಒಪ್ಕೋ, ಇಷ್ಟ ಇಲ್ಲ ಅಂತಂದ್ರೆ ಯುವರಾಜ ಪಟ್ಟದಿಂದ ಇಳಿ, ಮುಗ್ದೋಗಿತ್ತು ಕತೆ. ಅವ್ನಿಗೇನಾರ ಈ ತರ ಇಷ್ಟ ಇಲ್ಲ ಅಂದಿದ್ರೆ, ವ್ಯಾಮೋಹ ಇಲ್ಲ ಅಂದಿದ್ರೆ ಮಕ್ಕಳ ಮೇಲೆ, ಮುಗ್ದೋಗಿತ್ತು. ಆದ್ರೆ ಒಂದು ಮಾತು ಆ ತರ ಕಂಡೀಷನ್ ಆಗಿ ಹೇಳ್ತಾನೆ ಇಲ್ಲ. ಬಂದವ್ರಿಗೆ ಹೇಳ್ತಾನೆ, ದುರ್ಯೋಧನ ನನ್ನ ಮಾತು ಮೀರ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟು ಹೇಳ್ತಾನೆ ಹೊರತು ಕಂಡೀಷನ್ ಆಗಿ ಹೇಳ್ತಾನೆ ಇಲ್ಲ. ಅವ್ನಿಗೆ ಆರ್ಡರ್ ಮಾಡ್ತಾನೆ. ಈ ತರ ಆರ್ಡರ್ ಮಾಡಿದ್ರೆ ಭೀಷ್ಮಗೆ ಹೇಳ್ತಾರೆ, ಭೀಷ್ಮದೇವ್ ಇದನ್ನ ಆರ್ಡರ್ ನಾನು ಆಜ್ಞೆ ಇದನ್ನ ನೆರವೇರಿಸು ಅಂತಂದ್ರೆ ಮುಗ್ದೋಗಿತ್ತು. ಮಂತ್ರಿ ಸಂಜಯನಿಗೆ ಹೇಳ್ಬೋದಿತ್ತು, ವಿದುರ ಇದು ನನ್ನ ಆರ್ಡ್ರೆ, ನಾನು ಆರ್ಡರ್ ಇದು ಮಾಡ್ತಾ ಇದ್ದೀನಿ, ಕಟ್ಟಳೆ ಮಾಡ್ತಾ ಇದ್ದೀನಿ, ನೀ ಈ ತರ ಮಾಡ್ಬಿಡು, ಡಿವೈಡ್ ಮಾಡ್ಬಿಡು, ಮುಗ್ದೋಗಿತ್ತು. ದುರ್ಯೋಧನ ಏನ್ ಮಾಡಕ್ಕಾಯ್ತಿತ್ತು? ಏನ್ ಕರ್ಣನ್ ಕಟ್ಕೊಂಡು ಯುದ್ಧ ಮಾಡ್ತಿದ್ನ ಆ ಟೈಮಲ್ಲಿ? ಭೀಷ್ಮ ಅಂತೂ ಹೋಯ್ತಿರ್ಲಿಲ್ಲ ಆ ಟೈಮಲ್ಲಿ, ಯಾಕೆ ರಾಜಾಜ್ಞೆ ಅಂತಿದ್ದ. ಇವನು ಹೇಳ್ತಾ ಇಲ್ಲ ಖುದ್ದಾಗಿ ಮಾತನ್ನ. ಇವನು ಒಂದು ಮಾತು ಹೇಳಿದ್ರೆ ಏನು ಇರ್ಲೇ ಇಲ್ಲ ಇಲ್ಲಿ. ನಿಜಕ್ಕೂ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಮುಖ್ಯ ಕಾರಣ ಯಾರು? ದುರ್ಯೋಧನ ಅಲ್ಲ, ಶಕುನಿ ಅಲ್ಲ, ಕೃಷ್ಣ ಅಲ್ಲ, ಕಾರಣ ಧೃತರಾಷ್ಟ್ರ. ಏನ್ ಬೇಕಾದ್ರೆ ಆರ್ಡರ್ ಮಾಡ್ಬೋದಿತ್ತು, ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಅವನು ಹೇಳ್ತಾನೆ ಇಲ್ಲ ಕಂಡೀಷನ್ ಆಗಿ, ಸುಮ್ನೆ ಕುಡ್ತನದಲ್ಲಿ ಕೋಳಿರ್ಕ ಓಡಾಡ್ತಾವನ ಅಷ್ಟೇ, ಆ ಗಾಂಧಾರಿದ್ದು ಕೈ ಹಿಡ್ಕೊಂಡು. ಅವನಿಗೂ ಆಧ್ಯಾತ್ಮಿಕಗೂ ಕೂಡ ಆಗ್ಬಿಟ್ಟಿದ್ದ ಮೊನ್ನೆ. ಅವನು ಬರೀ ದೇಹದಿಂದ ಕೂಡ ಅಲ್ಲ, ಆಧ್ಯಾತ್ಮಿಕಗೂ ಕೂಡ ಆಗ್ಬಿಟ್ಟಿದ್ದ ಅವನು. ಪ್ರಭುಪಾದ ಹೇಳ್ತಾರೆ ಮುಂದೆ ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು ಮತ್ತು ತಮ್ಮ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದಾರೆ ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವ್ರ ಮಧ್ಯೆ ರಾಜಿ ಆಗೋದು ಇಷ್ಟನೇ, ರಾಜ್ಯ ಕೊಡಕ್ಕೆ ಇಷ್ಟನೇ ಇಲ್ಲ ಅವನು ರಣರಂಗದಲ್ಲಿ ತನ್ನ ಪುತ್ರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾಸ್ಥಳ, ಸ್ವರ್ಗದ ನಿವಾಸಿಗಳು ಪೂಜಾಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದ್ದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ನೋಡಿ, ಅವನು ಯುದ್ಧದ ಮೇಲೆ ಯಾವ ಪ್ರಭಾವ ಬೀರುತ್ತೋ ಅಂತ ಅವನಿಗೇನಿತ್ತು, ತುಂಬಾ ಭಯ ಆಯ್ತು. ಯುದ್ಧದ ಮೇಲೆ ಇದು ಏನೋ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಇದು ಯಾವ ಪ್ರಭಾವ ಬೀರುತ್ತೋ ಅಂತ ಅವನಿಗೆ ಸಂಶಯ ಇತ್ತು, ಭಯ ಇತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದ್ದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅರ್ಜುನನ್ ನೋಡಿ, ಅವನಿಗೆ ಇನ್ನೂ ತಿಳಿದಿತ್ತು ನೋಡಿ. ಇಷ್ಟೆಲ್ಲ ತಿಳಿದ್ರೂ ಕೂಡ ಅವನು ರಾಜಿಯಾಗಕ್ಕೆ, ಮತ್ತೆ ಪಾಂಡವರಿಗೆ ಯುದ್ಧಕ್ಕೆ ಹೇಳಿದ್ನಲ್ಲ, ಸೆಕ್ಷನಲ್ಲಿ 2ನೇ ಸೆಕ್ಷನಲ್ಲಿ ಬರುತ್ತಲ್ಲ, ಸೆಕ್ಷನ್ 2ನಲ್ಲಿ ಬಿ ಪಾಯಿಂಟ್ ಬರುತ್ತೆ, ಪಾಂಡವರಿಗೆ ಯುದ್ಧದಲ್ಲಿ ಜಯ ಆಗುತ್ತೆ ಅನ್ನೋದಕ್ಕೆ ಎಷ್ಟೊಂದು ಕುರುಹು ಸಿಗ್ತಾ ಇದ್ದಾವೆ. ಅದೆಲ್ಲ ಡೈರೆಕ್ಟ್ ಆಗಿ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಯುದ್ಧ ನಿಲ್ಸಕ್ಕೆ ಅವನಿಗೆ ಯಾವಾಗ್ಲೂ ಬೇಕಾದ್ರೆ ನಿಲ್ಸ್ಬೋದಾಯ್ತು ಅವನು, ಯಾಕೆಂದ್ರೆ ಯುದ್ಧ ಇನ್ನೂ ಶುರುವಾಗಿಲ್ಲ, ನಿಲ್ಸ್ಬೋದಿತ್ತು, ಇಷ್ಟ ಇಲ್ಲ. ಕಾರಣ ಏನಂತ ಮುಂದೆ ಹೇಳ್ಬೋದಾಗುತ್ತೆ. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವ ಧರ್ಮಿಷ್ಠರಾದ್ರಿಂದ, ಪಾಂಡುವಿನ ಮಕ್ಕಳು ಧರ್ಮಿಷ್ಠರು, ಪ್ರಭಾವ ಅಂತೂ ಅವ್ರ ಕಡೆನೇ ಇರುತ್ತೆ. ಯಾಕೆಂದ್ರೆ ಸ್ಥಳದ ಪ್ರಭಾವನೂ ಹಂಗೆ ಇದೆ, ಇವ್ರು ನಡ್ಕೋತಾರ ರೀತಿನೂ ಹಂಗೆ ಇದೆ, ಗ್ಯಾರಂಟಿ ಅವ್ರಿಗೆ ಆಗುತ್ತೆ. ಇದು ಚೆನ್ನಾಗಿ ಗೊತ್ತ ಅವನಿಗೆ, ಪವಿತ್ರ ಕ್ಷೇತ್ರ ಪ್ರಭಾವ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸೊ ತಿಳಿದಿದ್ರು ಕೂಡ ಅವನೇನ್ ಮಾಡ್ತಾ ಇದ್ದಾನೆ, ಬರೀ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊತಾ ಇದ್ದಾನೆ ಹೊರತು
ಎಷ್ಟೋ ಜನ ವಿದುರು ಬರೀ ಹಿಂಗೆ ಕೇಳ್ತೀಯ ನೀನು, ನಾವು ಹೇಳಿದ್ದಕ್ಕೆ ಸಜೆಷನ್ಗೆ ನೀನು ಒಪ್ಕೊಳ್ಳೋದಿಲ್ಲ ಯಾವತ್ತು ನೀನು ಅಂತ ಹೇಳ್ತಾರೆ. ಸಂಜಯನು ಕೂಡ ಹೇಳ್ತಾನೆ, ವಿದುರನ್ನು ಕೂಡ ಅದೇ ಹೇಳ್ತಾನೆ. ವಿದುರನ್ನ ಬಂದು ಕೇಳ್ತಾನೆ, ವಿದುರ ಇದಕ್ಕೇನು ಮಾಡೋದು, ಏನು ಮಾಡ ಪಾಂಡವ್ರನ್ನ ಕಾಡಿಂದ ಕರ್ಸ್ಬಿಡು ಅಂತಾನೆ. ಯಾರು? ವಿದುರ. ಅದಕ್ಕೆ ನೀನು ಯಾವಾಗ್ಲೂ ಪಾಂಡವ್ರ ಕಡೆ ಮಾತಾಡ್ತೀಯ, ಬೇರೆ ಏನಾರ ಹೇಳು ಅಂತಂದ್ರೆ ಅವ್ನಿಗೇನು ಬೇರೆ ತರ ಸಮಾಧಾನ ಮಾತಾಡ್ತಾನೋ ಅಂತ ಅವ್ನಿಗಿಷ್ಟ, ಅದು ಕೇಳಕ್ಕೆ. ಬರೀ ಏನ್ ಮಾತು ಕೇಳಕ್ಕೆ ಇಷ್ಟ ಅವನ್ಗೆ, ಬೇರೆ ತರ ಹೇಳ್ತಾನೋ, ಸಮಾಧಾನದ ಮಾತು ಹೇಳ್ತಾನೋ ಅಂತ ಇಷ್ಟ. ಆದ್ರೆ ಪಾಂಡವ್ರನ್ನ ಈಗ ಕರ್ಸ್ಬಿಡು ನೀನು, ಇದಕ್ಕೆ ಅದು ಮಾತ್ರ ಹೇಳ್ಬೇಡ, ಅದಾಗ್ದಿರ ಕೆಲಸ. ಯಾಕೆಂದ್ರೆ ಇಬ್ರು ಅವ್ರ ರಾಜ್ಯ ಆಗೋದಿಲ್ಲ, ನಮ್ಮ ಮಕ್ಳು ಅವ್ರಿಗೆ ಬೇರೆ ಅವ್ನು ನೋಡಿ ಬೇರೆನೂ ಇರ್ಬೇಕು. ಪಾಂಡವ್ರಿಗೆ ಜಾಸ್ತಿ ಕೊಡ್ಲೂಬಾರ್ದು ರಾಜ್ಯ, ಬೇರೆ ಸ್ವಲ್ಪ ಏನೋ ಆ ಕಡೆ ಇರ್ಬೇಕು, ಆದ್ರೆ ನನ್ನ ಮಕ್ಳಿಗೆ ಎಲ್ಲ ಸಿಗ್ಬೇಕು. ಸೊ ಇದನ್ನೇ ಹೇಳೋದು ಪುತ್ರ ವ್ಯಾಮೋಹ ಅಂತ. ಇದು ಅತಿ ಮೋಹ ಅಂತ ಹೇಳ್ತಾರೆ ಇದನ್ನೇ. ಸೊ ಅಳವಡಿಕೆಯಲ್ಲಿ ಬರುತ್ತೆ. ಸೊ ಸಂಜಯನು ವ್ಯಾಸ, ಇಲ್ಲಿ ಸಂಜಯನ್ ಯಾಕೆ ಕೇಳ್ತಾ ಇದ್ದಾನೆ, ಇನ್ನೊಂದು ಪಾಯಿಂಟ್ ಬರೋಕೆ ಹೇಳ್ತಾರೆ. ಸಂಜಯನು ವ್ಯಾಸರ ಶಿಷ್ಯ, ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದ್ದರಿಂದ ಧೃತರಾಷ್ಟ್ರನ ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಅಂತ ಕೇಳಿದ. ಸೊ ಸಂಜಯನಿಗೆ ಕೂತಲಿಂದೆ ಎಲ್ಲಾನು ಹಿಂಗೆ ನಾವು ಆನ್ ಮಾಡ್ತೀವಲ್ಲ, ಇದು ಮೊಬೈಲು ಇಲ್ಲ ಲ್ಯಾಪ್ಟಾಪು ಇಲ್ಲ ಟಿವಿನ ಆನ್ ಮಾಡ್ತೀವಲ್ಲ, ಹಿಂಗೆ ಆನ್ ಮಾಡಿದ್ರೆ ಎಲ್ಲ ಬರುತ್ತಲ್ಲ ಅಮೆರಿಕದಲ್ಲಿ, ಎರಡು ಬಟನ್ ಟಕ ಏನಾಗ್ತಾ ಇದೆ ಎಲ್ಲ ಅದೇ ಬಂದ್ಬಿಡುತ್ತೆ ಚಿತ್ರ. ಆ ಥರ ಸಂಜಯನಿಗೆ ಇಲ್ಲಿ ತಾನು ಟ್ಯೂನ್ ಮಾಡಿದ ತಕ್ಷಣ, ಏನು ಟ್ಯೂನು, ಆ ಟ್ಯೂನ್ ಮಾಡೋದು ಎಲ್ಲಿಗೆ, ಯಾವ ಟ್ಯೂನ್ ಮಾಡ್ತಾನೆ, ಕುರುಕ್ಷೇತ್ರ ಯುದ್ಧ ಭೂಮಿ ಟ್ಯೂನ್ ಆಗಲಿ ಅಂತ ಅಂದಿದ ತಕ್ಷಣ, ಕುರುಕ್ಷೇತ್ರ ಭೂಮಿ ನೆನೆಸ್ಕೊಂಡಿದ್ದ ತಕ್ಷಣ ಅವನಿಗೆ ಅಲ್ಲಿ ನಡೀತಾ ಇರೋದೆಲ್ಲ ಗೊತ್ತಾಗ್ತಾ ಇರುತ್ತೆ. ಆಕ್ಚುಲಿ ಮಹಾಭಾರತದಲ್ಲಿ ಹೆಂಗ್ ಬರುತ್ತೆ, ಸಂಜಯ ಪೂರ್ಣ ಪ್ರಮಾಣದಲ್ಲಿ ಇವನ ಹತ್ರನೇ ಕೂತಿರ್ಲಿಲ್ಲ, ಯುದ್ಧನೂ ಮಾಡ್ತಿದ್ದ ಅವನು. ಸಂಜಯನ್ ಯುದ್ಧನೂ ಮಾಡ್ತಿದ್ದ. ಯುದ್ಧದಲ್ಲಿ ಆದ್ಮೇಲೆ ಬಂದು ಅವನು ಇವನ್ಗೆ ಹೇಳ್ತಾ ಇದ್ದ, ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದ. ಆಕ್ಚುಲಿ ಫಸ್ಟಿಂದಾನೇ ಹೇಳಲ್ಲ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅವನು 10ನೇ ದಿನದ ಮೇಲೆ ಬಂದು ಹೇಳೋದು ಅವನು ಸಂಜಯ ಇವನ್ಗೆ ಕತೆ. ಸೊ ಆ ಥರ ಬರುತ್ತೆ. ಸೊ ಎನಿವೆ, ಸಂಜಯ ಒಟ್ಟಿನಲ್ಲಿ ಧೃತರಾಷ್ಟ್ರಂಗೆ ಹೇಳ್ದ ಅಂತ ಅನ್ನೋದು ಗ್ಯಾರಂಟಿ ಇದ್ದದ್ದು ಈ ರೀತಿನ. ಸೊ ಅದರಿಂದ ಸಂಜಯನ್ಗೆ ಎಲ್ಲ ಗೊತ್ತಾಗ್ತಿದ್ದು ನಿಜನ. ಸಂಜಯ್ ಯಾರು? ಸಂಜಯ ಈ ಧೃತರಾಷ್ಟ್ರನದು ತಂದೆ ವಿಚಿತ್ರ ವೀರ್ಯ ಇದನ್ನಲ್ಲ, ಈ ವಿಚಿತ್ರ ವೀರ್ಯನ ಹತ್ರ ಒಬ್ಬ ಸೇವಕ ಇದ್ದ, ತುಂಬಾ ಆಪ್ತ ಸೇವಕ ಇದ್ದ. ಅವನ ಮಗ ಇವನು. ಸೇವಕ ಅಂದ್ರೆ ಕುದುರೆ ಗಾಡಿ ಓಡ್ಸೋನು, ರಥ ಓಡ್ಸೋನು, ಅವನ ಸೇವಕನ ಮಗ ಇವನು. ತಂದೆ ಬಂದು ವಿಚಿತ್ರ ವೀರ್ಯ ಮತ್ತೆ ಇವನ್ಗೆ ಅವ್ರಿಗೆ ಅಂದ್ರೆ ಧೃತರಾಷ್ಟ್ರನ ತಂದೆಗೆ ಸೇವಕ ಆಗಿದ್ದ ಸಂಜಯನ್ ತಂದೆ. ಸಂಜಯ ಬಂದ್ಬಿಟ್ಟು ಇವ್ರು 3 ಜನಕ್ಕೆ ಸೇವಕ ಆಗ್ತಾನೆ. ಯಾರಿಗೆ? ಪಾಂಡು ಮಹಾರಾಜನ್ಗೆ, ಮತ್ತೆ ಧೃತರಾಷ್ಟ್ರನ್ಗೆ, ಮತ್ತೆ ವಿದುರನ್ಗೆ. ಇವ್ರು 3 ಜನ ಅನ್ನೋದಂದ್ರಲ್ವಾ. ಸೊ ಇವರಲ್ಲಿ ಇವನು ತುಂಬಾ ಧೃತರಾಷ್ಟ್ರನ್ಗೆ ತುಂಬಾ ಆಪ್ತ ಆಗ್ಬಿಡ್ತಾನೆ ಸಂಜಯ. ಯಾಕೆಂದ್ರೆ ಕುರುಡ, ಸ್ವಲ್ಪ ಸೇವಕನಾಗಿ ಓಡಾಡಕ್ಕೆ ಮಾಡಕ್ಕೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಬೇಕಲ್ಲ, ಸೊ ಅದಕ್ಕೆ ಇಟ್ಕೋತಾನೆ. ಸೊ ಇವನ್ಗೆ ಜಾಸ್ತಿ ಫೇವ್ರೇಟ್ ಆಗ್ತಾನೆ. ಅದಕ್ಕೋಸ್ಕರ ಸಂಜಯ್ ಇವನ ಹತ್ರ ಇರ್ತಾನೆ. ಸಂಜಯ ವ್ಯಾಸರ ಶಿಷ್ಯ ಬೇರೆ, ಅವ್ನಿಗೆ ಸೇವೆ ಮಾಡಿರ್ತಾನೆ. ಸಂಜಯ್ ವರ ಕೊಟ್ಟಿರ್ತಾರೆ ಸಂಜಯನಿಗೆ, ಏನೋ ನೀನು ಏನ್ ಇದು. ಯಾಕೆಂದ್ರೆ ಸಂಜಯ್ ಯಾಕೆ ಈ ತರ ವರ ಕೊಡ್ತಾರೆ, ಎಲ್ಲಾರ್ಗು ವರ ಕೊಡ್ತಾರೆ ಈ ತರ ಇಲ್ಲ. ಸಂಜಯನ್ಗೆ ಯಾಕೆ ಕೊಟ್ಟ ಅಂದ್ರೆ, ಮುಂದೊಂದು ದಿನ ವ್ಯಾಸ ಮಹರ್ಷಿಗೆ ಗೊತ್ತಿರುತ್ತೆ, ಮುಂದೊಂದು ದಿನ ಈ ತರ ನಡೆಯುತ್ತೆ, ಧೃತರಾಷ್ಟ್ರನಿಗೆ ಇವನು ಹೇಳ್ಬೇಕು ಅಂದ್ಬಿಟ್ಟು ಆ ವರ ಕೊಟ್ಟಿರ್ತಾರೆ. ಇದೆಲ್ಲ ಮಹಾಭಾರತದಲ್ಲಿ ನಿರ್ಣಯದಲ್ಲಿ ಬರುತ್ತೆ. ಸೊ ಸಂಜಯನಿಗೆ ಆ ಥರ ವರ ಕೊಟ್ಟಿದ್ದಕ್ಕೂ ಕಾರಣ ವ್ಯಾಸ ಮಹರ್ಷಿ ಮುಂದೆ ಆಗೋದು ಏನಾಗುತ್ತೆ ಅಂತ ಗೊತ್ತಿತ್ತು ವ್ಯಾಸ ಮಹರ್ಷಿ, ಅದಕ್ಕೆ ಅವನಿಗೆ ವರ ಕೊಡ್ತಾರೆ. ಸೊ ಹೇಳಿ ಅಂತ. ಸೊ ಅದನ್ನ ಇಲ್ಲಿ ಯೂಸ್ ಆಗುತ್ತೆ. ಸಂಜಯನ ಕೂರಿಸ್ಕೊಂಡು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಓಕೆ ಇದನ್ನ ಮುಗಿಸ್ಬಿಡೋಣ. ಇನ್ನೊಂದು ಇದೆ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು, ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ. ಲಾಸ್ಟ್ ಈ ಪ್ಯಾರ ಮಾತ್ರ ಈ ಶ್ಲೋಕದ ಬಗ್ಗೆ ಹೇಳ್ತಾರೆ ಅಷ್ಟೇ ಪ್ರಭುಪಾದ. ಪಾಂಡವ್ರನ್ನ ತನ್ನ ಮಕ್ಕಳು ಅಂತ ಹೆಸರಿಸಿ ಆ ಸಿಂಹಾಸನದಿಂದ ದೂರ ಇರ್ಸಕ್ಕೋಸ್ಕರ ಹೇಳ್ತಾ ಇರೋದು ಅವನು ಪಾಂಡವನ ಮಕ್ಕಳು ಅಂತ. ಈಗ ಸಿಂಹಾಸನದಲ್ಲಿ ಕೂತಿರೋರು ಯಾರು? ನಾನು. ಸೊ ನನ್ನ ಮಕ್ಕಳು ಅಂದಿದ ತಕ್ಷಣ ಸಿಂಹಾಸನ ಯಾರಿಗೆ ಬರಬೇಕು? ನನ್ನ ಮಕ್ಳಿಗೆ ಬರುತ್ತೆ. ಸೊ ಅದರಿಂದ ಅವನು ನನ್ನ ಮಕ್ಕಳು ಅಂತ ಹೇಳ್ಕೊತಾ ಇದ್ದಾನೆ. ಪಾಂಡವ್ರ ಮಕ್ಕಳು ಅಂದ್ರೆ ಪಾಂಡವರು ಬೇರೆ ಆದ್ರು ಅಂತ ಹೇಳ್ತಾ ಇದ್ದಾನೆ ದೃಷ್ಟಿಯಿಂದ. ಓಕೆ, ಮತ್ತೆ ವಂಶದ ಹೆಸರಿಸಿ ಪಾಂಡವನು ಪಿತ್ರಾರ್ಜಿತ ಆಸ್ತಿ ಇಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳು ವಿಷಯದಲ್ಲಿ ಧೃತರಾಷ್ಟ್ರ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಅಂದ್ರೆ ಏನ್ ನಿಲುವು? ಒಂದು ಪಾಂಡವನ ಮಕ್ಕಳಿಗೆ ಪೂರ್ಣ ರಾಜ್ಯ ಕೊಡಬಾರ್ದು ಅನ್ನೋದು ನಿಲುವಿತ್ತು ಅವನಿಗೆ.
ಅಂದ್ರೆ ಅವನು ಬೇರೆನೆ ಅಂತ ಯೋಚನೆ ಮಾಡ್ತಿದ್ದ. ಧರ್ಮದ ಜನಕನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮ ಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ. ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಧರ್ಮ ನೆಲೆಸುತ್ತೆ. ಧರ್ಮದಿಂದ ಯಾರು ನೆನ್ಕೋತಾರೋ ನಡೀತಾರೋ ಅಲ್ಲಿ ಕೃಷ್ಣ ಬಂದೇ ಬರ್ತಾನೆ, ಧರ್ಮ ಸ್ಥಾಪನೆ ಮಾಡೇ ಮಾಡ್ತಾನೆ. ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋರಿಗೆ ಜಯ ಲಭಿಸ್ತದೆ, ಇದು ಗ್ಯಾರಂಟಿ. ಅದು ಪಾಂಡವರ ಕಾಲ ಆಗಿರ್ಬೋದು, ಅದು ಕಲಿಯುಗ ಆಗಿರ್ಬೋದು, ಮತ್ತೆ ಇಲ್ಲ ಅಂದ್ರೆ ಸತ್ಯಯುಗ ಆಗಿರೋದು, ಅದು ಬೇರೆ ಪ್ರಶ್ನೆ. ಸೊ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಕೃಷ್ಣ ಇದ್ದೇ ಇರ್ತಾನೆ, ಧರ್ಮ ಮಾಡೇ ಧರ್ಮಕ್ಕೋಸ್ಕರ ಜಯ ತಂದು ಕೊಡ್ತಾನೆ. ಇದು ಕೃಷ್ಣ ನಿಲುವು. ಯಾಕೆಂದ್ರೆ ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತನಿಂದನೇ ಧರ್ಮ ಬಂದಿರೋದು. ಸೊ ಧರ್ಮ ಬಂದಾದ್ಮೇಲೆ ಆ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋರನ್ನ ಕಾಪಾಡ್ಲಿಲ್ಲ ಅಂದ್ರೆ ಏನರ್ಥ ಅಲ್ವಾ? ಸೊ ಕೃಷ್ಣ ಧರ್ಮದಿಂದ ಇರೋರನ್ನ ಕಾಪಾಡ್ತಾನೆ. ಇದಕ್ಕೆ ಉದಾಹರಣೆ ಎಲ್ಲಾ ಕಾಲದಲ್ಲೂ ಇದೆ. ಅದೇ ತರ ಹೆಂಗೆ ಕೃಷ್ಣ ಯಾವ ತರ ಮಾಡ್ತಾನೆ? ಯಾರ ಧರ್ಮದಿಂದ ಇರ್ತಾರ ಅವ್ರನ್ನ ಸ್ಥಾಪನೆ ಮಾಡ್ತಾನೆ, ಅಧರ್ಮದಿಂದ ಇರೋರ್ನ ಕಿತ್ತೆಸಿತಾನೆ. ಅಂದ್ರೆ ನಾವು ಭತ್ತದ ಗದ್ದೆಯಲ್ಲಿ ಕಳೆನ ಕಿತ್ತೆಸಿತೀವಲ್ಲ, ಭತ್ತ ಬರ್ದೇ ಇರೋದಕ್ಕೆ ಕಳೆ ಕಾರಣ ತಾನೆ. ಭತ್ತ ಏನಾರು ಸರಿಗೆ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಕಳೆ ಇರೋದ್ರಿಂದ ಭತ್ತ ಸರಿಗೆ ಬರ್ತಾ ಇರಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ಭತ್ತದ ಮಧ್ಯೆ ಕಳೆನ ಇರುತ್ತಲ್ಲ, ಎಲ್ಲ ಕಿತ್ತಾಕ್ತಿವಿ, ಕ್ಲೀನ್ ಮಾಡ್ತೀವಿ. ಸೊ ಯಾವುದೇ ಗಿಡದ ಪಕ್ಕನೂ ಅಷ್ಟೇ, ಕಳೆ ಇದ್ರೆ ಸರಿಗೆ ಬೆಳೆ ಬರಲ್ಲ. ಅದಕ್ಕೋಸ್ಕರ ಯಾಕೆ ಸಮಾಜದಲ್ಲೂ ಅಷ್ಟೇ, ದುಷ್ಟ ವ್ಯಕ್ತಿಗಳಿದ್ರೆ ಶಿಷ್ಟ ಜನಕ್ಕೆ ಒಳ್ಳೇದಾಗುತ್ತಾ? ಇಲ್ಲ ತಾನೆ. ಸೊ ಅದಕ್ಕೋಸ್ಕರ ದುಷ್ಟ ಜನನ ಸಂಹಾರ ಮಾಡ್ಬೇಕು, ಇದು ಕಾಲಕ್ಕಾಗ್ತಾ ಇರ್ಬೇಕು. ಸೊ ಇದ್ರ ಕಾಲದಲ್ಲೂ ಭಗವಂತ ಬಂದಂತ ಕಾಲದಲ್ಲೂ ಕೂಡ ದುಷ್ಟ ಜನ ಯಾರಿದ್ರು? ದುರ್ಯೋಧನ. ಅದಕ್ಕೋಸ್ಕರನೇ ಬಂದಿದ್ದ. ದುರ್ಯೋಧನಾದಿಗಳನ್ನ ಏನ್ ಮಾಡ್ದ? ಸಂಹಾರ ಮಾಡ್ದ. ಧೃತರಾಷ್ಟ್ರನಂತ ಧರ್ಮರಾಯನಂತವ್ರನ್ನ ಸ್ಥಾಪನೆ ಮಾಡ್ದ. ಇದು ಕೃಷ್ಣನ ಕೆಲಸ. ಸೊ ಬೇರೆ ಬೇರೆ ಅವತಾರ ಇರ್ಬೋದು. ಇಲ್ಲ ನೋಡಿ, ಭಗವಂತ ತಾನೇ ಬರ್ಬೋದು, ತನ್ನ ಸೇವಕರನ್ನ ಕಳಿಸ್ಬೋದು, ಇಲ್ಲ ಬೇರೆ ಒಂದು ವ್ಯವಸ್ಥೆ ಮಾಡ್ಬೋದು, ಅಂತೂ ಮಾಡ್ತಾನೆ. ಯಾವ್ದಾರ ಒಂದು ವ್ಯವಸ್ಥೆ ಮಾಡಿ. ಈ ಕಲಿಯುಗದಲ್ಲಿ ಯಾವ ತರ ಬಂದಿದ್ದಾನೆ ಭಗವಂತ? ಹರಿನಾಮ. ಚೈತನ್ಯ ಮಹಾಪ್ರಭು ಅದನ್ನ ಇನಾಗ್ರೇಟ್ ಮಾಡಿದ್ರು. ಚೈತನ್ಯ ಮಹಾಪ್ರಭು ಬಂದ್ರು. ಇವಾಗ್ಲೂ ನಮ್ಮ ಮುಂದೆ ಯಾರು ಚೈತನ್ಯ ಮಹಾಪ್ರಭು ಇದಾರಾ? ಯಾರಿದ್ದಾರೆ? ಹರಿನಾಮ ಇದೆ. ಚೈತನ್ಯ ಮಹಾಪ್ರಭು ಹೇಳಿದಂತ ಹರಿನಾಮ ಇದೆ ನಮ್ಗೆ ನಮ್ನ ಉದ್ಧಾರ ಮಾಡಕ್ಕೆ. ಪ್ರತಿ ಕಾಲದಲ್ಲೂ ಒಂದಲ್ಲ ಒಂದ್ ರೀತಿಲಿ ಭಗವಂತನ ನಾಮ ಇದ್ದೇ ಇರುತ್ತೆ. ಕಲಿಕಾಲದಲ್ಲಿ ಸ್ವಲ್ಪ ಕಾಲ ಟೈಮಲ್ಲಿ ಇರಲ್ಲ, ಆದ್ರೆ ನಾರ್ಮಲ್ ಆಗಿ ನೋಡಿದ್ರೆ ಎಲ್ಲಾ ಟೈಮಲ್ಲೂ ಕೂಡ ಭಗವಂತ ಯಾವ್ದಾರ ಮುಖಾಂತರ ಉದ್ಧಾರ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾನೆ ಜೀವಿಗೆ. ಅಂದ್ರೆ ಮನುಷ್ಯ, ಎಸ್ಪೆಷಲಿ ಮನುಷ್ಯ ಜೀವಿಗೆ, ಮಾನವನಿಗೆ. ಇದು ಇಲ್ಲ ಅಂತ ಇಲ್ವೇ ಇಲ್ಲ. ಆದ್ರೆ ನಾವು ತಗೋತೀವಿ ಬಿಡ್ತೀವಿ ಅನ್ನೋದು ನಮಗ್ ಬಿಟ್ಟಿರೋದು ಅಷ್ಟೇ. ಸೊ ಅದೇ ತರ ಇಲ್ಲಿ ಭಗವಂತ ಇದನ್ನು ಮಾಡ್ತಾನೆ. ಸೊ ಇದು ತಿಳ್ಕೋಬೇಕಂತ ವಿಷಯ ಮೊದಲನೇ ಅಧ್ಯಾಯದಲ್ಲಿ. ಸೊ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಿಂದ ಇದು ಅಳವಡಿಕೆ, ಜೀವನಕ್ಕೆ ನಮ್ದು ಅಳವಡಿಕೆ ಯಾವ ತರ ಇದೆ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಅದನ್ನ ನಾಳೆ ನೋಡೋಣ ಅಂತ ಹೇಳಿದೆ ಸರ್. ಸೊ ನಾಳೆ ಇದನ್ನು ಮಾಡೋಣ, ಟೈಮ್ ಆಯ್ತು. ಪ್ರಶ್ನೆ ಏನಿದ್ರು ನಾಳೆ ಇದು ಮಾಡೋಣ, ಡಿಸ್ಕಸ್ ಮಾಡೋಣ. ಮತ್ತೆ ಮೊದಲನೇ ಶ್ಲೋಕದಲ್ಲಿ ಅಳವಡಿಕೆನೂ ಕೂಡ ಇದೆ, 8 ಪಾಯಿಂಟ್ ಇದೆ. ಯಾವ ರೀತಿ ಈ ಶ್ಲೋಕನ ನಾವು ಜೀವನಕ್ಕೆ ಯಾವ ರೀತಿ ಅಳವಡಿಸ್ಕೋಬೇಕು